ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ನಲ್ಲಿ ವಿಶೇಷವಾಗಿ KS, PSI, PDO, FDA, STA, KPSC, PC ಇನ್ನೂ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಚಲಿತ ವಿಷಯಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಚರ್ಚಿಸಲಾಗುತ್ತದೆ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಕಾನ್ಸೆಪ್ಟ್ ಏನಂದರೆ ಒಂದು ಪ್ರಶ್ನೆ ಹಲವು ಮಾಹಿತಿ. ಅಂದರೆ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಂತಹ ಹಲವು ಮಾಹಿತಿಗಳನ್ನು ನೀಡುತ್ತೇವೆ. ಸ್ನೇಹಿತರೆ, ಮುಂಬರುವ ಪರೀಕ್ಷೆಗಳಲ್ಲಿ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ನ ಕ್ಲಾಸ್ಗಳು ನಿಮಗೆ ಅತ್ಯಂತ ಉಪಯುಕ್ತವಾಗುತ್ತವೆ. ಸ್ನೇಹಿತರೆ, ಪ್ರತಿನಿತ್ಯ ನಾವು ಅಪ್ಲೋಡ್ ಮಾಡುವ ಕ್ಲಾಸ್ಗಳನ್ನು ನೀವು ಪ್ರತಿನಿತ್ಯ ತಪ್ಪದೆ ನೋಡಿ. ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ಪ್ರಶ್ನೆಯನ್ನು ತೆಗೆದುಕೊಂಡು ಬನ್ನಿ. ಸ್ನೇಹಿತರೆ, ಈ ಒಂದು ಪ್ರಶ್ನೆಯು ತುಂಬಾ ಮಹತ್ವದಾಗಿದೆ. ಯಾಕೆಂದ್ರೆ ಮುಂದೆ ಬರುವ ಹಲವಾರು ಪ್ರಶ್ನೆಗಳಿಗೆ ಒಂದು ಪ್ರಶ್ನೆ ಉಪಯುಕ್ತ ಆಗುತ್ತದೆ. ಸ್ನೇಹಿತರೆ, ಅಂತ ಒಂದು ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಏನೆಂದರೆ, ಈ ಕೆಳಗಿನವರಲ್ಲಿ ಯಾರನ್ನು ಅಂದ್ರೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರು ಸುಪ್ರೀಂ ಕೋರ್ಟ್ನ ನೂತನ ಮತ್ತು 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳಲಿದ್ದಾರೆ? ಪ್ರಶ್ನೆ ಏನೆಂದರೆ, ಈ ಕೆಳಗಿನವರಲ್ಲಿ ಯಾರು ಸುಪ್ರೀಂ ಕೋರ್ಟ್ನ ನೂತನ ಮತ್ತು 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳಲಿದ್ದಾರೆ? ಇದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ನ್ಯಾಯಾಧೀಶ ಸೂರ್ಯಕಾಂತ್ ಇದೆ, ಹಾಗೂ ಎರಡನೇ ಆಪ್ಷನ್ಸು ನ್ಯಾಯಾಧೀಶ ಸಂಜೀವ್ ಖನ್ನಾ ಅಂತಿದೆ. ಮೂರನೇ ಆಪ್ಷನ್ಸು ನ್ಯಾಯಾಧೀಶ DY ಚಂದ್ರಚೂಡ್ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ನ್ಯಾಯಾಧೀಶ ಭೂಷಣ್ ರಾಮಕೃಷ್ಣ ಗವಾಯ್ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ನ್ಯಾಯಾಧೀಶ ಸೂರ್ಯಕಾಂತ್. ಆಪ್ಷನ್ ಎ ಕರೆಕ್ಟ್ ಆಗಿದೆ. ನ್ಯಾಯಾಧೀಶ ಸೂರ್ಯಕಾಂತ್ ಅವರು ಸುಪ್ರೀಂ ಕೋರ್ಟಿನ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳಲಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಸೂರ್ಯಕಾಂತ್ ಬಿಟ್ಟು ಇನ್ನೂ 3 ಆಪ್ಷನ್ಸ್ಗಳಿವೆ. ಅವುಗಳನ್ನು ನೋಡ್ಬೇಕಂದ್ರೆ ನ್ಯಾಯಾಧೀಶ DY ಚಂದ್ರಚೂಡ್ ಅವರು ಇವರು ಸುಪ್ರೀಂ ಕೋರ್ಟಿನ 50ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ನ್ಯಾಯಾಧೀಶ DY ಚಂದ್ರಚೂಡ್ ಅವರು 50ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ನ್ಯಾಯಾಧೀಶ ಸಂಜೀವ್ ಖನ್ನಾ ಅವರು 51ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ತದನಂತರ ಇನ್ನೊಂದು ಆಪ್ಷನ್ಸ್ ಇದೆ, ನ್ಯಾಯಾಧೀಶ ಭೂಷಣ್ ರಾಮಕೃಷ್ಣ ಗವಾಯಿ. ಇಟ್ ಮೀನ್ಸ್ BR ಗವಾಯಿ. ಸ್ನೇಹಿತರೆ, ಇವರು ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮತ್ತು 52ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಾರು? ನ್ಯಾಯಾಧೀಶ ಭೂಷಣ್ ರಾಮಕೃಷ್ಣ ಗವಾಯಿ. ಸ್ನೇಹಿತರೆ, ನಿಮಗೆಲ್ಲ ತಿಳಿದ ಹಾಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಪರೀಕ್ಷೆಯನ್ನು ತೆಗೆದುಕೊಂಡರೆ ಅಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ 1 ಅಥವಾ 5-6 ಪ್ರಶ್ನೆಗಳು ಇದ್ದೇ ಇರ್ತವೆ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ನ ಬಗ್ಗೆ ಸಂಪೂರ್ಣ ವಿವರಣೆ ನೋಡೋಣ. ಯಾರು ತರಗತಿಯನ್ನು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಕ್ಲಾಸ್ ಮುಗಿಯುವವರೆಗೆ ನೋಡಿ. ನಾನು ಹೇಳುವ ಇವತ್ತೊಂದು ತರಗತಿಯನ್ನು ವೀಕ್ಷಿಸಿದರೆ ಮುಂದೆ ಬರುವ ಯಾವುದೇ ಪರೀಕ್ಷೆಯಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ಪ್ರಶ್ನೆ ಏನಾದರೂ ಬಂದರೆ ನೀವು ಖಂಡಿತ ಅದಕ್ಕೆ ಉತ್ತರ ನೀಡಿ ಬರ್ತೀರಿ ಅನ್ನೋದು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೇನೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಈ ಒಂದು ತರಗತಿಯಲ್ಲಿ ಸುಪ್ರೀಂ ಕೋರ್ಟಿನ ಬಗ್ಗೆ 360 ಡಿಗ್ರಿಯಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಈ ರೀತಿ ಬಂದಿದೆ. ಅದೇನಂದ್ರೆ, ಬುಡ್ಡಿ ದೀಪದ ಬೆಳಕಲ್ಲಿ ಅರಳಿದ ಸೂರ್ಯ. ಅಂದ್ರೆ ಸೂರ್ಯಕಾಂತ್ ಅವರ ಬಗ್ಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದು ಈ ರೀತಿ ಇದೆ, ನೋಡೋಣ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ರವರು ನೇಮಕಗೊಂಡಿದ್ದಾರೆ. ಯಾರು? ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಅವರು ನೇಮಕಗೊಂಡಿದ್ದರೆ ನವೆಂಬರ್ 24ರಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಂದ್ರೆ ಸೂರ್ಯಕಾಂತ್ ರವರು ಇದೇ ತಿಂಗಳು ನವೆಂಬರ್ 24ರಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಹೆಸರನ್ನು CJI BR ಗವಾಯ್ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಅಂದ್ರೆ ಸುಪ್ರೀಂ ಕೋರ್ಟಿನ ಮುಂದಿನ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಇವರೇ ನೇಮಕಗೊಳ್ಳಬೇಕೆಂದು ಯಾರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು? ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳಾದಂಥ BR ಗವಾಯ್ ಅವರು ಏನಂದ್ರ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನೇ ಸುಪ್ರೀಂ ಕೋರ್ಟ್ನ ಮುಂದಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಕಳಿಸಿದರು. ಈ ಬಗ್ಗೆ ಕೇಂದ್ರ ಕಾನೂನು ಸಚಿವಾಲಯವು ಅಧಿಸೂಚನೆ ಹೊರಡಿಸಿತು. ಆನಂತರ CJI BR ಗವಾಯ್ ಅವರು ಇದೇ ತಿಂಗಳು ನವೆಂಬರ್ 23ರಂದು ನಿವೃತ್ತಿಯಾಗಲಿದ್ದಾರೆ. ಇವರು ನಿವೃತ್ತಿ ಹೊಂದಿದ ನಂತರ ನವೆಂಬರ್ 24ರಂದು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗಾದ್ರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು 2027ರ ಫೆಬ್ರವರಿ 9ರವರೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಂದ್ರೆ 2027 ನವೆಂಬರ್ 9ರವರೆಗೆ ಇವರು ಅಧಿಕಾರದಲ್ಲಿರುತ್ತಾರೆ. ಹರಿಯಾಣದ ನ್ಯಾಯಮೂರ್ತಿಯೊಬ್ಬರು ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಹುದ್ದೆಗೆ ಏರಿದ ಕೀರ್ತಿಯವರು ಪಾತ್ರರಾಗಿದ್ದಾರೆ. ಯಾರು? ನ್ಯಾಯಾಧೀಶ ಸೂರ್ಯಕಾಂತ್ ಅವರು. ನ್ಯಾಯಮೂರ್ತಿ
ಸೂರ್ಯಕಾಂತ್ ಅವರು ಹರಿಯಾಣದ ಹಿಸಾರ್ನ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸಿದರು. SSLCವರೆಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಹಳ್ಳಿಯ ಶಿಕ್ಷಕರೊಬ್ಬರ ಪುತ್ರರಾಗಿರುವ ಸೂರ್ಯಕಾಂತ್ ಮೊದಲ ಬಾರಿಗೆ ಸಣ್ಣ ಪಟ್ಟಣವೊಂದನ್ನು ನೋಡಿದ್ದು SSLCಯಲ್ಲಿ ಇದ್ದಾಗ. SSLC ಪರೀಕ್ಷೆ ಬರೆಯುವ ಸಲುವಾಗಿ ಹಿಸಾರ್ನ ಹನ್ಸಿ ಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದ್ದರು. ನನ್ನ ಶಾಲಾ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಆಗಿತ್ತು. ಶಾಲೆ ಬಿಟ್ಟ ನಂತರ ಬಿಡುವಿನ ಅವಧಿಯಲ್ಲಿ ಗದ್ದೆಗಳಲ್ಲಿ ದುಡಿಯುತ್ತಿದ್ದೆ ಎಂದವರು ಇತ್ತೀಚೆಗೆ ನೆನಪಿಸಿಕೊಂಡಿದ್ದರು. ಕೃಷಿ ಕ್ಷೇತ್ರದಲ್ಲಿ ಗ್ರಾಮಸ್ಥರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದ್ದರಿಂದ ಜೀವನದ ಬಗ್ಗೆ ಅನೇಕ ಪಾಠಗಳನ್ನು ಕಲಿಯಲು ಸಾಧ್ಯವಾಯಿತೆಂದು ಹೇಳಿಕೊಂಡಿದ್ದರು. ಮಹರ್ಷಿ ದಯಾನಂದ ವಿಶ್ವವಿದ್ಯಾಲಯದಲ್ಲಿ ಕೆಲ ಸಮಯದ ಹಿಂದೆ ಉಪನ್ಯಾಸ ನೀಡಿದ ಸೂರ್ಯಕಾಂತ್ ಅವರು ಹಳ್ಳಿಯ ಕಷ್ಟದ ಜೀವನದ ಬಗ್ಗೆ ತಿಳಿಸಿದರು. 7ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ್ದ ಹಳ್ಳಿಯ ಶಾಲೆಯಲ್ಲಿ ಸರಿಯಾದ ಬೆಂಚುಗಳೇ ಇರಲಿಲ್ಲ. ಗ್ರಾಮದಲ್ಲಿ ವಿದ್ಯುತ್ ಸೌಲಭ್ಯ ಸಂಪರ್ಕವೂ ಆಗಿರಲಿಲ್ಲ. ಗುಡ್ಡಿ ದೀಪದ ಬೆಳಕಿನಲ್ಲಿ ಗೆಳೆಯರ ಜೊತೆಗೂಡಿ ಅಧ್ಯಯನ ನಡೆಸುತ್ತಿದ್ದೆ. ಸರ್ಕಾರಿ ಉದ್ಯೋಗ ಪಡೆಯುವುದೇ ನಮ್ಮೆಲ್ಲರ ಗುರಿಯಾಗಿತ್ತೆಂದು ನೆನಪಿಸಿಕೊಂಡಿದ್ದರು. ಸ್ನೇಹಿತರೆ, ಸೂರ್ಯಕಾಂತ್ ಒಂದು ಪರಿಚಯ ಈ ರೀತಿ ಇದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ರವರು ಹಿಸಾರ್ ಜಿಲ್ಲೆಯ ಪೆಟ್ಟಾರ್ ಗ್ರಾಮದಲ್ಲಿ 1962 ಫೆಬ್ರವರಿ 10ರಂದು ಜನಿಸಿದರು. ಮಹರ್ಷಿ ದಯಾನಂದ ವಿಶ್ವವಿದ್ಯಾಲಯದಲ್ಲಿ 1984ರಲ್ಲಿ LLB ಪದವಿಯನ್ನು ಪಡೆದರು. ಆನಂತರ ಆರಂಭದಲ್ಲಿ ಹಿಸಾರ್ನ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. ಬಳಿಕ ಪಂಜಾಬ್ ಹಾಗೂ ಹರಿಯಾಣ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. 38ನೇ ವಯಸ್ಸಿನಲ್ಲಿ ಹರಿಯಾಣದ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು. ಯಾರು? ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು 38ನೇ ವಯಸ್ಸಿನಲ್ಲಿ ಹರಿಯಾಣದ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದರು. 42ನೇ ವಯಸ್ಸಿನಲ್ಲಿ ಪಂಜಾಬ್ ಹಾಗೂ ಹರಿಯಾಣ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಅಲ್ಲಿ 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರ 2018 ಅಕ್ಟೋಬರ್ 5ರಂದು ಹಿಮಾಚಲ ಪ್ರದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಯಾರು? ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು 2018 ಅಕ್ಟೋಬರ್ 5ರಂದು ಹಿಮಾಚಲ ಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪದೋನ್ನತಿ ಪಡೆಯುತ್ತಾರೆ. ಆನಂತರ 2019 ಮೇ 4ರಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಬಡ್ತಿ ಹೊಂದುತ್ತಾರೆ. ಎಷ್ಟು? 2019 ಮೇ 4ರಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಏನ್ ಮಾಡ್ತಾರಂದ್ರ ಬಡ್ತಿ ಹೊಂದುತ್ತಾರೆ. ಹಾಗಾದ್ರೆ ಸ್ನೇಹಿತರೆ, ನ್ಯಾಯಮೂರ್ತಿ ಸೂರ್ಯಕಾಂತ್ ರವರು ನೀಡಿದ ಪ್ರಮುಖ ತೀರ್ಪುಗಳು ಯಾವುದಂದ್ರೆ, ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಅವರು ಕೆಲವು ಮಹತ್ವದ ತೀರ್ಪುಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ವಾಕ್ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಭ್ರಷ್ಟಾಚಾರ, ಪರಿಸರ ಹಾಗೂ ಲಿಂಗ ಸಮಾನತೆ ಪ್ರಕರಣಗಳು ಸೇರಿವೆ. ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರ ಸಂವಿಧಾನದ 370ನೇ ವಿಧಿಯಡಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿದ್ದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಪೀಠದ ಭಾಗವಾಗಿದ್ದರು. ವಸಾಹತುಯುಗದ ದೇಶದ್ರೋಹ ಕಾನೂನಿಗೆ ತಡೆ ನೀಡಿದ್ದ ಪೀಠದಲ್ಲಿ ಇದ್ದರು. ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಸಮಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲಾದ 65 ಲಕ್ಷ ಹೆಸರುಗಳ ವಿವರವನ್ನು ಬಹಿರಂಗಪಡಿಸುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಯಾರು? ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು. ಅದೇ ರೀತಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ಗೆ ಸೇರಿದಂತೆ ಬಾರ್ ಅಸೋಸಿಯೇಷನ್ಗಳಲ್ಲಿ 1/3 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಬೇಕೆಂದು ನಿರ್ದೇಶಿಸಿದ ಕೀರ್ತಿಯು ನ್ಯಾಯಾಧೀಶ ಸೂರ್ಯಕಾಂತ್ ಅವರಿಗೆ ಸಲ್ಲುತ್ತದೆ. ಓಕೆ ಸ್ನೇಹಿತರೆ, ಇದು ಒಂದು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಒಂದು ಕಿರು ಪರಿಚಯ. ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂತ ಆರ್ಟಿಕಲ್ ಆಗಿದೆ. ಸ್ನೇಹಿತರೆ, ನಾನು ಕೆಲವೊಂದು ಚಿತ್ರಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಚಿತ್ರಗಳು ಯಾವುದಂದ್ರೆ, ಈ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ಕಾರ್ಯನಿರ್ವಹಿಸ್ತಾರಲ್ಲ ಅಂತ ವ್ಯಕ್ತಿಗಳ ವಿಶೇಷ ಮಾಹಿತಿಯನ್ನು ನಾನು ಇವತ್ತು ತೆಗೆದುಕೊಂಡು ಬಂದೇನೆ. ಸ್ನೇಹಿತರೆ, ನೀವು ಚಿತ್ರವನ್ನು ನೋಡೋದ್ರ ಮುಖಾಂತರ ಅಬ್ಸರ್ವ್ ಮಾಡಬೇಕು. ಯಾಕೆಂದ್ರೆ ಚಿತ್ರವನ್ನು ನೋಡೋ ಮುಖಾಂತರ ಹಲವಾರು ಬಾರಿ ಚಿತ್ರವನ್ನು ನೋಡೋ ಮುಖಾಂತರ ಅದು ಓದಿದಕ್ಕಿಂತ ತಲೆಯಲ್ಲಿ ನೆನಪುಳಿತದೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ಮೊದಲೇ ಕಾಣುವುದು HJ ಕನಿಯಾ. ಯಾರು? HJ ಕನಿಯಾ. ಸ್ನೇಹಿತರೆ, HJ ಕನಿಯಾ ಅವರು ಸುಪ್ರೀಂ ಕೋರ್ಟಿನ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಾರೆ. ಯಾರು? HJ ಕನಿಯಾ ಅವರು 1951ರಲ್ಲಿ ಸುಪ್ರೀಂ ಕೋರ್ಟಿನ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆ ನಂತರ ಬರ್ತಾರೆ KG ಬಾಲಕೃಷ್ಣನ್. ಈ ಚಿತ್ರದಲ್ಲಿ ಏನು ಕಾಣಿಸ್ತಾರಲ್ಲ, ಇವರು KG ಬಾಲಕೃಷ್ಣನ್. ಇವರು ಸುಪ್ರೀಂ ಕೋರ್ಟಿನ ಮೊದಲ ದಲಿತ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? KG ಬಾಲಕೃಷ್ಣನ್ ಅವರು ಸುಪ್ರೀಂ ಕೋರ್ಟಿನ ಮೊದಲ ದಲಿತ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕಾರ್ಯನಿರ್ವಹಿಸ್ತಾರೆ. ಇವರು ಯಾವ ಒಂದು ಅಧಿಕಾರಾವಧಿಯಲ್ಲಿ ಕಾರ್ಯನಿರ್ವಹಿಸಿದ್ರೆ 2007 ಮತ್ತು 10ರಲ್ಲಿ 2007ರಿಂದ 10ರಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದರು. ಇವರ ಒಂದು ವಿಶೇಷತೆ ಏನಂದ್ರೆ, ಇವರು ಸುಪ್ರೀಂ ಕೋರ್ಟಿನ ಮೊದಲ ದಲಿತ ಮುಖ್ಯ ನ್ಯಾಯಮೂರ್ತಿಗಳಿದ್ರು. ಆ ನಂತರ ಬರ್ತಾರೆ ನ್ಯಾಯಾಧೀಶ M ಹಿದಾಯತ್ ಉಲ್ಲಾ ಅವರು. M ಹಿದಾಯತ್ ಉಲ್ಲಾ ಅವರು 1968ರಿಂದ 1979ರವರೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದರು. ಇವರ ಒಂದು ವಿಶೇಷತೆ ಏನಂದ್ರೆ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ ಮೊದಲ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು. ಯಾರು?
ಎಂ ಹಿದಾಯತ್ ಅವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ ಮೊದಲ ಮುಸ್ಲಿಂ ಸಮುದಾಯದ ವ್ಯಕ್ತಿಯಾಗಿದ್ದರು. ಅದೇ ರೀತಿಯಾಗಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ಅದೇ ರೀತಿ ಸ್ನೇಹಿತರೆ ಎಸ್ ಎಸ್ ಕಪಾಡಿ ಅಂತ ಬರ್ತಾರೆ. ಈ ಚಿತ್ರದಲ್ಲಿ ಏನು ಕಾಣಿಸ್ತದಲ್ಲ ಇವರು ಎಸ್ ಎಸ್ ಕಪಾಡಿಯ. ಸ್ನೇಹಿತರೆ ಇವರ ಅಧಿಕಾರಾವಧಿ 2010ರಿಂದ 2012ರಲ್ಲಿ ಅಧಿಕಾರದಲ್ಲಿದ್ದರು. ಇವರ ಒಂದು ವಿಶೇಷ ಏನಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ ಮೊದಲ ಪಾರ್ಸಿ ಜನಾಂಗದ ವ್ಯಕ್ತಿ. ಯಾರು? ನ್ಯಾಯಾಧೀಶ ಎಸ್ ಎಸ್ ಕಪಾಡಿ ಅವರು 2010ರಿಂದ 12ರವರೆಗೆ ಅಧಿಕಾರದಲ್ಲಿರ್ತಾರೆ. ಇವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ ಮೊದಲ ಪಾರ್ಸಿ ಜನಾಂಗದ ವ್ಯಕ್ತಿಯಾಗಿದ್ದಾರೆ. ಓಕೆ ಸ್ನೇಹಿತರೆ, ಈ ಒಂದು ಸ್ಲೈಡ್ನಲ್ಲಿ ನೋಡಿದ್ರೆ ಎಚ್ ಜೆ ಕನಿ ಅವರು ಮೊದಲ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅದೇ ರೀತಿ KG ಬಾಲಕೃಷ್ಣರು ಮೊದಲ ದಲಿತ ಮುಖ್ಯ ನ್ಯಾಯಾಧೀಶರು. ಅದೇ ರೀತಿಯಾಗಿ ಎಂ ಹಿದಾಯತ್ ಉಲ್ಲಾ ಅವರು ಮೊದಲ ಮುಸ್ಲಿಂ ಸಮುದಾಯದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅದೇ ರೀತಿ ನ್ಯಾಯಾಧೀಶ ಎಸ್ ಎಚ್ ಕಪಾಡಿ ಆಗ್ತಿದ್ದಾರೆ. ಇವರು ಪಾರ್ಸಿ ಜನಾಂಗದ ವ್ಯಕ್ತಿಯಾಗಿದ್ದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ ಮೊದಲ ಪಾರ್ಸಿ ಜನಾಂಗದ ವ್ಯಕ್ತಿಯಾಗಿದ್ದಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡ್ಬೇಕಂದ್ರೆ ನಾವು ಇಲ್ಲಿ ES ವೆಂಕಟರಾಮಯ್ಯ ಅಂತ ಬರ್ತಾರೆ. ಯಾರು? ನ್ಯಾಯಮೂರ್ತಿ ES ವೆಂಕಟರಾಮಯ್ಯ. ಇವರು 1989ರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದರು. ಯಾರು? ನ್ಯಾಯಾಧೀಶ ES ವೆಂಕಟರಾಮಯ್ಯ. ಇವರ ಒಂದು ವಿಶೇಷತೆ ಏನಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ ಮೊದಲ ಕನ್ನಡಿಗರಾಗಿದ್ದಾರೆ. ಹೆಮ್ಮೆಯ ವಿಷಯ ಸ್ನೇಹಿತರೆ ಇದು. ಇವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ ಮೊದಲ ಕನ್ನಡಿಗ. ಯಾರು? ನ್ಯಾಯಮೂರ್ತಿ ES ವೆಂಕಟರಾಮಯ್ಯ. ಇವರು 1989ರಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದರು. ಸ್ನೇಹಿತರೆ, ತದನಂತರ ಬರೋರು ನ್ಯಾಯಮೂರ್ತಿ ರಂಜನ್ ಗೊಗೊಯ್. ಈ ಚಿತ್ರದಲ್ಲಿ ಏನು ಕಾಣಿಸ್ತದಲ್ಲ ಇವರೇ ನ್ಯಾಯಮೂರ್ತಿ ರಂಜನ್ ಗೊಗೊಯ್. ಇವರ ಒಂದು ವಿಶೇಷತೆ ಏನಂದ್ರೆ ಈಶಾನ್ಯ ಭಾಗದಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ ಮೊದಲ ವ್ಯಕ್ತಿಗಳಾಗಿದ್ದಾರೆ. ಯಾರು? ನ್ಯಾಯಾಧೀಶ ರಂಜನ್ ಗೊಗೊಯ್. ಇವರು 2018-19ರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ನ್ಯಾಯಾಧೀಶ ರಂಜನ್ ಗೊಗೊಯ್ ಈಶಾನ್ಯ ಭಾರತದಿಂದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಸ್ನೇಹಿತರೆ, ತದನಂತರ ಬರ್ತಾರೆ ನ್ಯಾಯಾಧೀಶ ಫಾತಿಮಾ ಬೀವಿ. ಇವರು ತುಂಬಾ ಮಹತ್ವದಾಗಿದ್ದಾರೆ ಸ್ನೇಹಿತರೆ. ಹಲವಾರು ಪರೀಕ್ಷೆಗಳಲ್ಲಿ ಇವರ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಇವರ ಒಂದು ವಿಶೇಷತೆ ಏನೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ನ್ಯಾಯಾಧೀಶೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ನ್ಯಾಯಾಧೀಶ ಯಾರಂದ್ರೆ ನ್ಯಾಯಮೂರ್ತಿ ಫಾತಿಮಾ ಬೀವಿ. ಇವರು 1989ರಲ್ಲಿ ಸುಪ್ರೀಂ ಕೋರ್ಟಿನ ಮಹಿಳಾ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳುತ್ತಾರೆ ಸ್ನೇಹಿತರೆ. ಆ ನಂತರ ಬರೋರು ನ್ಯಾಯಮೂರ್ತಿ BV ನಾಗರತ್ನಂ. ಸ್ನೇಹಿತರೆ, ಇವರು ನಮ್ಮ ಕನ್ನಡದವರಾಗಿದ್ದು ಇವರ ಒಂದು ವಿಶೇಷತೆ ಏನೆಂದ್ರೆ 2027ರ ವೇಳೆಗೆ ಸ್ನೇಹಿತರೆ 2027ರ ವೇಳೆಗೆ ಸೇವಾ ಹಿರಿತನದ ಆಧಾರದ ಮೇಲೆ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಯಾರು? ನ್ಯಾಯಮೂರ್ತಿ BV ನಾಗರತ್ನ ಅವರು 2027ರ ವೇಳೆಗೆ ಸೇವಾ ಹಿರಿತನದ ಆಧಾರದ ಮೇಲೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಯಾರು? ನ್ಯಾಯಮೂರ್ತಿ BV ನಾಗರತ್ನಂ. ಸ್ನೇಹಿತರೆ, ES ವೆಂಕಟರಾಮಯ್ಯ ಅವರು ಮೊದಲ ಕನ್ನಡಿಗ, ಸುಪ್ರೀಂ ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಕನ್ನಡಿಗ. ಅದೇ ರೀತಿ ನ್ಯಾಯಾಧೀಶ ರಂಜನ್ ಗೊಗೊಯ್ ಅವರು ಈಶಾನ್ಯ ಭಾರತದಿಂದ ನೇಮಕಗೊಂಡ ಮೊದಲ ವ್ಯಕ್ತಿಯಾಗಿದ್ದರು. ಅದೇ ರೀತಿಯಾಗಿ ನ್ಯಾಯಮೂರ್ತಿ ಫಾತಿಮಾ ಬೀವಿ ಅವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿದ್ದಾರೆ. ಅದೇ ರೀತಿಯಾಗಿ ನ್ಯಾಯಮೂರ್ತಿ BV ನಾಗರತ್ನ ಅವರು 2027ರ ವೇಳೆಗೆ ಸೇವಾ ಹಿರಿತನದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸ್ನೇಹಿತರೆ, ಇಲ್ಲೊಂದಿಷ್ಟು ವಿಶೇಷತೆ ಇದೆ. ಈ ಒಂದು ಸ್ಲೈಡ್ನಲ್ಲಿ ನ್ಯಾಯಮೂರ್ತಿ ಮಂಜುನಾಥ್ ಚೆಲ್ಲರ್ ಅವರಿದ್ದಾರೆ, ನ್ಯಾಯಮೂರ್ತಿ ಲೀಲಾ ಸೇಠ್ ಅವರಿದ್ದಾರೆ, ನ್ಯಾಯಮೂರ್ತಿ ಅನ್ನಾ ಚಂಡೆ ಅವರಿದ್ದಾರೆ. ಮೊದಲನೇದಾಗಿ ನ್ಯಾಯಮೂರ್ತಿ ಮಂಜುನಾಥ್ ಚೆಲ್ಲರ್. ಸ್ನೇಹಿತರೆ, ಅವರು ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆ. ಯಾರು? ಇವರು ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿದ್ದರು ಮತ್ತು ಕಲ್ಕತ್ತಾ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಯಾವುದು? ಇವರು ಕರ್ನಾಟಕ ಹೈಕೋರ್ಟ್ನ ಮೊದಲ
ಮಹಿಳಾ ನ್ಯಾಯಾಧೀಶಿ ಎಂದು ಯಾರೆಂದರೆ ಮಂಜುಳಾ ಚಲ್ಲೂರವರು. ಅದೇ ರೀತಿಯಾಗಿ ಕಲ್ಕತ್ತಾ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ತದನಂತರ ಏನ್ ಮಾಡಿದ್ರು ಅಂದ್ರೆ ಕೇರಳ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ಮಂಜುಳಾ ಚಲ್ಲೂರ್. ಮಂಜುಳಾ ಚಲ್ಲೂರ್ ಅವರ ಒಂದು ವಿಶೇಷತೆ ಏನಂದ್ರೆ ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶಿ ಆಗಿದ್ದರು. ಕಲ್ಕತ್ತಾ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆನಂತರ ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಆನಂತರ ಕೇರಳ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ಮಂಜುಳಾ ಚಲ್ಲೂರ್. ಆನಂತರ ಬರೋದು ನ್ಯಾಯಮೂರ್ತಿ ಲೀಲಾ ಶೇಟ್. ಸ್ನೇಹಿತರೆ, ನ್ಯಾಯಮೂರ್ತಿ ಲೀಲಾ ಶೇಟ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ದೆಹಲಿ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ ಇವರೇ ನ್ಯಾಯಮೂರ್ತಿ ಲೀಲಾ ಶೇಟ್ ಅವರು. ಇವರು ದೆಹಲಿ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ರಾಜ್ಯವೊಂದರ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಂದ್ರೆ ದೇಶದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದವರು ಯಾರಂದ್ರೆ ಲೀಲಾ ಶೇಟ್ ಅವರು. ಇವರು ಹಿಮಾಚಲ ಪ್ರದೇಶ ರಾಜ್ಯ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದರು. ಯಾರು? ನ್ಯಾಯಮೂರ್ತಿ ಲೀಲಾ ಶೇಟ್. ಆನಂತರ ಸ್ನೇಹಿತರೆ ಯಾರಂದ್ರೆ ನ್ಯಾಯಮೂರ್ತಿ ಅಣ್ಣಾ ಚಾಂಡಿ ಅವರು. ಇವರು ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶಿ ಆಗಿದ್ದರು. ಯಾರು ಇವರು? ಭಾರತದ ಇಂಡಿಯಾಸ್ ಫಸ್ಟ್ ಜಸ್ಟಿಸ್ ಲೇಡಿ. ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶಿಯಾಗಿದ್ದರು ಹಾಗೂ ಕಾಮನ್ವೆಲ್ತ್ ರಾಷ್ಟ್ರಗಳ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ಅಣ್ಣಾ ಚಾಂಡಿ ಅವರು. ಅಣ್ಣಾ ಚಾಂಡಿ ಅವರು ಏನಂದ್ರೆ ವಿಶೇಷತೆ ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಕಾಮನ್ವೆಲ್ತ್ ರಾಷ್ಟ್ರಗಳ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ಅಣ್ಣಾ ಚಾಂಡಿ. ಮೊದಲದಾಗಿ ಮಂಜುಳಾ ಚಲ್ಲೂರ್ ಅವರ ಬಗ್ಗೆ ಇದೆ. ಮಂಜುಳಾ ಚಲ್ಲೂರ್ ಅವರು ಕರ್ನಾಟಕ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆನಂತರ ಕಲ್ಕತ್ತಾ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೇರಳ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಗೆ ನ್ಯಾಯಮೂರ್ತಿ ಲೀಲಾ ಶೇಟ್ ಅವರು ರಾಜ್ಯವೊಂದರ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು ಹಿಮಾಚಲ ಪ್ರದೇಶದ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದರು. ಅದೇ ರೀತಿಗೆ ದೆಹಲಿಯ ಮಹಿಳಾ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಗೆ ನ್ಯಾಯಮೂರ್ತಿ ಅಣ್ಣಾ ಚಾಂಡಿ ಅವರು. ಇವರು ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿದ್ದರು. ಕಾಮನ್ವೆಲ್ತ್ ರಾಷ್ಟ್ರಗಳ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಗೆ ಬ್ರಿಟಿಷ್ ಸಾಮ್ರಾಜ್ಯದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ನೋಡಬಹುದು ನೀವು ಇವರು ನ್ಯಾಯಮೂರ್ತಿ ಸಂಜೀವ್ ಖನ್ನಾ. ಸ್ನೇಹಿತರು, ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಅವಾಗಲೇ ಹೇಳಿದಾಗ ಇವರೇ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು. ಇವರು ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ಸಂಜೀವ್ ಖನ್ನಾ. ಇವರು ನ್ಯಾಯಮೂರ್ತಿ BR ಗವಾಯ್ ಪ್ರಸ್ತುತ ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆನಂತರ ನ್ಯಾಯಮೂರ್ತಿ ಸೂರ್ಯಕಾಂತ್ ರವರು ಸುಪ್ರೀಂ ಕೋರ್ಟಿನ ಮುಂದಿನ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಸ್ನೇಹಿತರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ನೇಮಕಾತಿ ಹೇಗೆ ಆಗುತ್ತದೆ, ಅವರ ನೇಮಕಾತಿ ಮತ್ತು ಅಧಿಕಾರಾವಧಿ ಎಂದು ಈ ಒಂದು ಸ್ಲೈಡ್ ತಿಳ್ಕೊಳ್ಳೋಣ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಮತ್ತು ಅಧಿಕಾರಾವಧಿ. ಸ್ನೇಹಿತರೆ, ಮೂಲತಃ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 8ಕ್ಕೆ ನಿಗದಿಪಡಿಸಲಾಯಿತು. ಅಂದ್ರೆ 1951ರಲ್ಲಿ ಪ್ರಾರಂಭವಾಗಿದ್ದ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಒಂದು ನೇಮಕಾತಿ ಸಂಖ್ಯೆಯನ್ನು ಎಷ್ಟಂದ್ರೆ 8ಕ್ಕೆ ನಿಗದಿಪಡಿಸಲಾಯಿತು. 8 ಅಂದ್ರೆ ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು 7 ಜನ ನ್ಯಾಯಾಧೀಶರನ್ನು ಸೇರಿ 8ಕ್ಕೆ ನಿಗದಿಪಡಿಸಲಾಗಿತ್ತು. ಆ ನಂತರ ಏನ್ ಮಾಡ್ತು, ಸಂಸತ್ತು ತಿದ್ದುಪಡಿ ಮಾಡುವ ಮೂಲಕ ಮುಖ್ಯ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಬಂದಿತು. 1956ರಲ್ಲಿ 10 ಜನ, 1960ರಲ್ಲಿ 13 ಜನಕ್ಕೆ ಏರಿತು, 1977ರಲ್ಲಿ 17 ಜನ, 1986ರಲ್ಲಿ 25 ಜನ, 2008ರಲ್ಲಿ 30 ಜನ, 2019ರಲ್ಲಿ 33 ಜನ, ಪ್ರಸ್ತುತ 34 ಜನರಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಮುಂದೆ ಯಾವ್ದಾದ್ರು ಪ್ರಶ್ನೆಯಲ್ಲಿ ಕೇಳ್ತಾರೆ ಪರೀಕ್ಷೆಯಲ್ಲಿ, ಪ್ರಸ್ತುತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಒಟ್ಟು ಸಂಖ್ಯೆ ಅಂತ ಕೇಳಿದಾಗ 34 ಜನ. ಇದರಲ್ಲಿ ಒಬ್ರು ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ, ಇನ್ನು 33 ಜನ ಇತರ ನ್ಯಾಯಾಧೀಶರಾಗಿರ್ತಾರೆ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಎಷ್ಟಂದ್ರೆ 34 ಜನ. ಸ್ನೇಹಿತರೆ, ಇವರ ಒಂದು ನೇಮಕ ಮತ್ತು ಪ್ರಮಾಣ ವಚನ ನೋಡ್ಬೇಕಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ನೇಮಕ ಮತ್ತು ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂದ್ರೆ ರಾಷ್ಟ್ರಪತಿಗಳು
ನೇಮಕ ಮತ್ತು ಪ್ರಮಾಣವಚನ ಬೋಧಿಸುವ ರಾಷ್ಟ್ರಪತಿಗಳು. ಇವರ ಒಂದು ವೇತನ ಮತ್ತು ಸವಲತ್ತುಗಳು. ಕಾಲಕಾಲಕ್ಕೆ ಸಂಸತ್ತು ಇವರ ವೇತನವನ್ನು ನಿಗದಿಪಡಿಸುತ್ತದೆ. 1950ರಲ್ಲಿ ಮುಖ್ಯ ನ್ಯಾಯಾಧೀಶರಿಗೆ 5,000 ರೂಪಾಯಿ ಇತ್ತು ವೇತನ. ಎಷ್ಟು? 1950ರಲ್ಲಿ ಮುಖ್ಯ ನ್ಯಾಯಾಧೀಶರ ವೇತನ 5,000 ಇತ್ತು ಹಾಗೂ ಇತರ ನ್ಯಾಯಾಧೀಶರ ವೇತನ 4,000 ಇತ್ತು. ಅನಂತರ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಿಗೆ 2.80 ಲಕ್ಷ ರೂಪಾಯಿ ವೇತನ ನೀಡಲಾಗುತ್ತದೆ. ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಿಗೆ 2.80 ಲಕ್ಷ ರೂಪಾಯಿ ವೇತನ ಇದೆ ಹಾಗೂ ಇತರ ನ್ಯಾಯಾಧೀಶರಿಗೆ 2.50 ಲಕ್ಷ ವೇತನ ಇದೆ. ಸ್ನೇಹಿತರೆ, ಇದು ಬಹಳ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏನಂದ್ರೆ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರಿಗೆ ಎಷ್ಟು? 2.80 ಲಕ್ಷ ರೂಪಾಯಿ ಹಾಗೂ ನ್ಯಾಯಾಧೀಶರಿಗೆ 2.50 ಲಕ್ಷ ರೂಪಾಯಿ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಪದೋನ್ನತಿ ಹೊಂದಬೇಕಂದ್ರೆ, ಅಧಿಕಾರ ನಿರ್ವಹಿಸಬೇಕಾದ್ರೆ ಕೆಲವೊಂದು ಅರ್ಹತೆಗಳಿವೆ ಸ್ನೇಹಿತರೆ. ಆ ಅರ್ಹತೆಗಳು ಯಾವುದಂದ್ರೆ, ಮೊದಲನೇದಾಗಿ ಅವರು ಭಾರತದ ಪ್ರಜೆಯಾಗಿರಬೇಕು. ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಉತ್ತಮ ನ್ಯಾಯ ಪಂಡಿತನಾಗಿರಬೇಕು. ಭಾರತದಲ್ಲಿರುವ ಯಾವುದಾದರೂ ಹೈಕೋರ್ಟ್ಗಳಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು. ಅದೇ ರೀತಿಯಾಗಿ ಭಾರತದಲ್ಲಿರುವ ಯಾವುದಾದರೂ ಹೈಕೋರ್ಟ್ಗಳಲ್ಲಿ ಸುಮಾರು 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಬೇಕು. ಸ್ನೇಹಿತರೆ, ಈ ಒಂದು ಟಾಪಿಕ್ ಮೇಲೆ ತುಂಬಾ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಅರ್ಹತೆಗಳನ್ನು ನೀವು ತುಂಬಾ ಗಮನದಲ್ಲಿಟ್ಟುಕೋಬೇಕು. ಭಾರತದಲ್ಲಿ ಅವ್ರು ಏನಂದ್ರೆ, ಭಾರತದಲ್ಲಿ ಯಾವುದಾದರೂ ಹೈಕೋರ್ಟ್ಗಳಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಭಾರತದಲ್ಲಿರುವ ಯಾವುದಾದರೂ ಹೈಕೋರ್ಟ್ಗಳಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಹಾಗಾದ್ರೆ ಇವರೊಂದು ಅಧಿಕಾರಾವಧಿ ಎಷ್ಟು ವರ್ಷ ಅಂದ್ರೆ, ಇವರ ಅಧಿಕಾರಾವಧಿ 65 ವರ್ಷಗಳು ಅಥವಾ ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ. ಯಾರು? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಅಧಿಕಾರಾವಧಿ 65 ವರ್ಷಗಳು ಅಥವಾ ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ. ಇವರ ಒಂದು ಪದಚ್ಯುತಿ ಅಂದ್ರೆ ಇವರನ್ನು ತೆಗೆದುಹಾಕುವ ಪ್ರಕ್ರಿಯೆ ಏನ್ ಕೇಳ್ತಾರ? ಮಹಾಭಿಯೋಗ ಪ್ರಕ್ರಿಯೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಮತ್ತು ಮುಖ್ಯ ನ್ಯಾಯಾಧೀಶರನ್ನು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ತೆಗೆದು ಹಾಕಲಾಗುತ್ತದೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರು ನೋಡ್ಬೇಕಾದ್ರೆ ಒಂದು ಮಹತ್ವದ ಸಮಿತಿ ಬರುತ್ತದೆ. ಆ ಸಮಿತಿ ಯಾವುದಂದ್ರೆ ಕೊಲಿಜಿಯಂ ಸಮಿತಿ. 1993ರ ಕೊಲಿಜಿಯಂ ಸಮಿತಿ. ಸ್ನೇಹಿತರೆ, ಈ ಒಂದು ಸಮಿತಿಯು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಹಲವಾರು ಪ್ರಶ್ನೆಗಳಲ್ಲಿ ಸಮಿತಿ ಮೇಲೆ ಪ್ರಶ್ನೆ ಕೇಳಿದರೆ ಮುಂದೂ ಸಹ ಈ ಒಂದು ಸಮಿತಿ ಮೇಲೆ ಪ್ರಶ್ನೆಗಳು ಬರಬಹುದು. ಈ ಒಂದು ಸಮಿತಿಯ ವಿಶೇಷತೆ ಏನಂದ್ರೆ, ಸ್ನೇಹಿತರೆ, ಈ ಸಮಿತಿಯು ಒಟ್ಟು 5 ಜನರನ್ನು ಒಳಗೊಂಡಿದೆ. ಯಾವುದು? ಕೊಲಿಜಿಯಂ ಸಮಿತಿಯು ಒಟ್ಟು 5 ಜನರನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಮತ್ತು 4 ಜನ ಸದಸ್ಯರಿರ್ತಾರೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಈ ಒಂದು ಕೊಲಿಜಿಯಂ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಹಾಗೂ ಈ ಸಮಿತಿಯ ಸದಸ್ಯರು ಯಾರಂದ್ರೆ, ಸುಪ್ರೀಂ ಕೋರ್ಟ್ನ 4 ಜನ ಹಿರಿಯ ನ್ಯಾಯಾಧೀಶರು ಈ ಸಮಿತಿಯ ಸದಸ್ಯರಾಗಿರ್ತಾರೆ. ಅಧ್ಯಕ್ಷರು ಯಾರು? ಮುಖ್ಯ ನ್ಯಾಯಮೂರ್ತಿಗಳು. ಹಿರಿಯ ನ್ಯಾಯಾಧೀಶರು ಏನಾಗಿರ್ತಾರೆ? ಸದಸ್ಯರಾಗಿರ್ತಾರೆ. ಎಷ್ಟು ಜನ? 4 ಜನ. ಹಾಗಾದ್ರೆ ಈ ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಸ್ನೇಹಿತರೆ, ಪ್ರಶ್ನೆ ಕೇಳ್ತಾರೆ, ರಾಷ್ಟ್ರಪತಿಯವರು ಈ ಕೆಳಗಿನ ಯಾವ ಸಮಿತಿಯ ಮೇರೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ? ಅದಕ್ಕೆ ಉತ್ತರ ಯಾವ್ದಂದ್ರೆ ಕೊಲಿಜಿಯಂ ಸಮಿತಿ. ಈ ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರಂದ್ರ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಅಷ್ಟೇ ಅಲ್ಲದೆ ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಹಾಗೂ ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಡೆದು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ? ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ. ಈ ಒಂದು ಸಮಿತಿಯನ್ನು ಆಧರಿಸಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಹೈಕೋರ್ಟ್ಗಳ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಹಾಗೂ ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುತ್ತಾರೆ. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ? ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ. ಈ ಕೊಲಿಜಿಯಂ ಸಮಿತಿಯು 5 ಜನರನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಹಾಗೂ ಸುಪ್ರೀಂ ಕೋರ್ಟ್ನ 4 ಜನ ಹಿರಿಯ ನ್ಯಾಯಾಧೀಶರು ಸದಸ್ಯರಾಗಿರುತ್ತಾರೆ. ಕೊಲಿಜಿಯಂ ಸಮಿತಿ 1993ರಲ್ಲಿ ಜಾರಿಗೆ ಬಂತು. ಓಕೆ ಸ್ನೇಹಿತರೆ, ಇನ್ನೊಂದು ಸಮಿತಿ ಬರುತ್ತದೆ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಸಮಿತಿ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ 2014ರಲ್ಲಿ. ಈ ಒಂದು ಆಯೋಗಕ್ಕೆ ಸಂಬಂಧಿಸಿದ ಮಸೂದೆ ಆದ 121ನೇ ಮಸೂದೆ, 99ನೇ ತಿದ್ದುಪಡಿ ಸಂಬಂಧಪಟ್ಟಿದೆ ಹಾಗೂ 124A ವಿಧಿ ಸಂಬಂಧಪಟ್ಟಿದೆ. ಯಾವುದಕ್ಕೆ? ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಒಪ್ಪಿಗೆ ನೀಡಿದ ಒಟ್ಟು ರಾಜ್ಯಗಳಂದ್ರೆ 16 ರಾಜ್ಯಗಳು ಒಪ್ಪಿಗೆ ನೀಡಿದವು. ಹಾಗೂ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಒಪ್ಪಿಗೆ ಸೂಚಿಸಿದ ಮೊದಲ ರಾಜ್ಯ ಅಂದ್ರೆ ರಾಜಸ್ಥಾನ್. ಅಂದ್ರೆ ಈ ಒಂದು ಆಯೋಗ ಜಾರಿಗೆ ಬಂದಾಗ ಇದಕ್ಕೆ ಒಪ್ಪಿಗೆ ಸೂಚಿಸಿದ ಮೊದಲ ರಾಜ್ಯ ಅಂದ್ರೆ ರಾಜಸ್ಥಾನ. ಈ ಒಂದು ನೇಮಕಾತಿ ಆಯೋಗಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ ವರ್ಷ 2014 ಹಾಗೂ 2015ರಲ್ಲಿ
ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿಯನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸುತ್ತದೆ. ಸ್ನೇಹಿತರೆ, ಪ್ರಸ್ತುತ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವು ಅಸ್ತಿತ್ವದಲ್ಲಿಲ್ಲ. ಸ್ನೇಹಿತರೆ, ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಅಧ್ಯಯನ ಮಾಡಬೇಕಂದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಸ್ವಲ್ಪ ವಿಶೇಷ ತಿಳಿದುಕೊಳ್ಳೋಣ. ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ರಚನೆಯಾಗಿದ್ದು 1950 ಜನವರಿ 28. 1950 ಜನವರಿ 28ರಂದು ಸ್ಥಾಪನೆಯಾಗುತ್ತದೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಪ್ರಸ್ತುತ ಒಟ್ಟು ನ್ಯಾಯಾಧೀಶರ ಸಂಖ್ಯೆ 34. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಭಾರತದಲ್ಲಿನ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಿಗೆ ಮೇಲ್ಮನವಿಯ ಅಂತಿಮ ನ್ಯಾಯಾಲಯವಾಗಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಏನಾಗಿದೆ ಅಂದ್ರೆ ಮೇಲ್ಮನವಿಯ ಅಂತಿಮ ನ್ಯಾಯಾಲಯವಾಗಿದೆ. ಸುಪ್ರೀಂ ಕೋರ್ಟ್ ಅನ್ನು ಮನವಿಯ ಅಂತಿಮ ನ್ಯಾಯಾಲಯ, ಮೂಲಭೂತ ಹಕ್ಕುಗಳ ರಕ್ಷಕ, ಸಂವಿಧಾನ ರಕ್ಷಕ ಮತ್ತು ಸಂಯುಕ್ತ ವ್ಯವಸ್ಥೆಯ ರಕ್ಷಕ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಅನ್ನು ಏನೆಂದು ಕರೀತಾರೆ ಅಂದ್ರೆ ಮನವಿಯ ಅಂತಿಮ ನ್ಯಾಯಾಲಯ ಎಂದು ಕರೀತಾರೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೀತಾರೆ, ಸಂವಿಧಾನದ ರಕ್ಷಕ ಎಂದು ಕರೀತಾರೆ ಮತ್ತು ಸಂಯುಕ್ತ ವ್ಯವಸ್ಥೆಯ ರಕ್ಷಕ ಎಂದು ಯಾವುದನ್ನು ಕರೀತಾರೆ? ಸುಪ್ರೀಂ ಕೋರ್ಟ್ ಅನ್ನು ಕರೀತಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ರಚನೆಯಾಗಿದ್ದು 1950 ಜನವರಿ 28. ಕೇಂದ್ರ ಕಚೇರಿ ನವದೆಹಲಿ. ಒಟ್ಟು ನ್ಯಾಯಾಧೀಶರ ಸಂಖ್ಯೆ 34. ಸ್ನೇಹಿತರೆ, ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಎಂಬ ಕಾಯ್ದೆಯನ್ನು ಜಾರಿಗೆ ತಂದಿದೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಈ ಕಾಯ್ದೆಯು ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಮೊದಲ ಕಾಯ್ದೆಯಾಗಿದೆ. ಸ್ನೇಹಿತರೆ, ಈ ಕಾಯ್ದೆಯನ್ನು 1774ರಲ್ಲಿ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು. ಯಾವ ಕಾಯ್ದೆಯನ್ವಯ? 1773ರ ರೆಗ್ಯುಲೇಟಿಂಗ್ ಕಾಯ್ದೆಯನ್ವಯ 1774ರಲ್ಲಿ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು. ಇದರ ಒಂದು ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಇಂಪೆ ಅವರು ಕಾರ್ಯನಿರ್ವಹಿಸುತ್ತಾರೆ. ಯಾವುದು? ಸುಪ್ರೀಂ ಕೋರ್ಟ್ ಅಂದ್ರೆ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಸ್ಥಾಪನೆಯಾದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಇಂಪೆ ಅವರು ಕಾರ್ಯನಿರ್ವಹಿಸಿದರು. ಆನಂತರ ಸ್ನೇಹಿತರೆ 1861ರಲ್ಲಿ ಒಂದು ಕಾಯ್ದೆ ಜಾರಿಗೆ ಬರುತ್ತದೆ. ಆ ಕಾಯ್ದೆ ಯಾವುದಂದ್ರೆ ಭಾರತೀಯ ಹೈಕೋರ್ಟ್ ಕಾಯ್ದೆ. 1861ರಲ್ಲಿ ಜಾರಿಗೆ ಬಂದಂತಹ ಭಾರತೀಯ ಹೈಕೋರ್ಟ್ ಕಾಯ್ದೆ ಅನ್ವಯ ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪಿಸಲು ಅವಕಾಶ ನೀಡಿತು. ಅಂದ್ರೆ ಈ 1861ರ ಕಾಯ್ದೆ ಏನಿದೆಲ್ಲ ಭಾರತೀಯ ಹೈಕೋರ್ಟ್ ಕಾಯ್ದೆ, ಇದು ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪಿಸಲು ಅವಕಾಶ ನೀಡಿತು. ಮತ್ತು ಅದೇ ರೀತಿ ಇದರ ಒಂದು ಪರಿಣಾಮ ಏನಾಯ್ತಂದ್ರೆ ಕಲ್ಕತ್ತಾದಲ್ಲಿ ಪ್ರಾರಂಭವಾಗಿದ್ದ ಸುಪ್ರೀಂ ಕೋರ್ಟ್ ಅನ್ನು ರದ್ದುಗೊಳಿಸಿತು. ಯಾವ ಕಾಯ್ದೆ? 1861ರಲ್ಲಿ ಜಾರಿಗೆ ಬಂದ ಭಾರತೀಯ ಹೈಕೋರ್ಟ್ ಕಾಯ್ದೆ ಏನ್ ಮಾಡ್ತಂದ್ರೆ ಕಲ್ಕತ್ತಾದಲ್ಲಿ ಪ್ರಾರಂಭವಾಗಿದ್ದ ಸುಪ್ರೀಂ ಕೋರ್ಟ್ ಅನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿತು ಮತ್ತು ಇದು ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪಿಸಲು ಅವಕಾಶ ನೀಡಿತು. ಈ ಒಂದು 1861ರ ಭಾರತೀಯ ಹೈಕೋರ್ಟ್ ಕಾಯ್ದೆ ಅನ್ವಯ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾದಲ್ಲಿ ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. ಸ್ನೇಹಿತರ ಪ್ರಶ್ನೆ ಕೇಳ್ತಾರೆ, ಈ ಕೆಳಗಿನ ಯಾವ ಕಾಯ್ದೆ ಅನ್ವಯ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾದಲ್ಲಿ ಹೈಕೋರ್ಟ್ಗಳ ಸ್ಥಾಪನೆ ಆಯಿತು ಎಂದು ಕೇಳ್ತಾರೆ? ಅದಕ್ಕೆ ಉತ್ತರ ಯಾವುದಂದ್ರೆ 1861ರ ಭಾರತೀಯ ಹೈಕೋರ್ಟ್ ಕಾಯ್ದೆ. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಈ ಕೆಳಗಿನ ಯಾವ ಕಾಯ್ದೆ ಅನ್ವಯ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಸ್ಥಾಪನೆಯಾಗಿದ್ದ ಸುಪ್ರೀಂ ಕೋರ್ಟ್ ಅನ್ನು ರದ್ದುಗೊಳಿಸಲಾಯಿತು ಎಂದು ಕೇಳ್ತಾರೆ? ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 1861ರ ಭಾರತೀಯ ಹೈಕೋರ್ಟ್ ಕಾಯ್ದೆ. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ 1774ರಲ್ಲಿ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು ಎಂದು ಪ್ರಶ್ನೆ ಕೇಳ್ತಾರೆ? ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಓಕೆ ಸ್ನೇಹಿತರೆ. ಆನಂತರ ಸ್ನೇಹಿತರೆ 1935ರಲ್ಲಿ ಒಂದು ಭಾರತ ಸರ್ಕಾರ ಕಾಯ್ದೆ ಬರುತ್ತದೆ. ಈ ಕಾಯ್ದೆಯು ಭಾರತೀಯ ಸಂವಿಧಾನಕ್ಕೆ ತುಂಬಾ ಮಹತ್ವದಾಗಿದೆ ಸ್ನೇಹಿತರೆ. 1935ರ ಭಾರತ ಸರ್ಕಾರ ಕಾಯ್ದೆಯಂತೆ ಹೈಕೋರ್ಟ್ಗಳ ಮೇಲೆ 1937 ಅಕ್ಟೋಬರ್ 1ರಂದು ಫೆಡರಲ್ ಕೋರ್ಟ್ಗಳನ್ನು ಸ್ಥಾಪಿಸಲಾಯಿತು. ಯಾವ ಕಾಯ್ದೆ ಮೂಲಕ? 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದು ಹೈಕೋರ್ಟ್ಗಳ ಮೇಲೆ ಏನ್ ಮಾಡಿತು? 1937 ಅಕ್ಟೋಬರ್ 1ರಂದು ಫೆಡರಲ್ ಕೋರ್ಟ್ಗಳನ್ನು ಸ್ಥಾಪಿಸಲಾಯಿತು. ಇಂತಹ ಫೆಡರಲ್ ಕೋರ್ಟ್ನ ಮೊದಲ ನ್ಯಾಯಾಧೀಶರಾಗಿ ಮೌರೇಶಿ ಗುಯರ್ ಅವರು ಅಧಿಕಾರ ವಹಿಸಿಕೊಂಡರು. ಯಾವುದು? ಫೆಡರಲ್ ಕೋರ್ಟ್ನ ಮೊದಲ ನ್ಯಾಯಾಧೀಶರಾಗಿ ಮೌರೇಶಿ ಗುಯರ್ ಅವರು ಅಧಿಕಾರ ವಹಿಸಿಕೊಂಡರು. ಹಾಗಾದ್ರೆ ಸ್ನೇಹಿತರೆ 1937 ಅಕ್ಟೋಬರ್ 1 ಭಾರತದಲ್ಲಿ ಫೆಡರಲ್ ಕೋರ್ಟ್ಗಳನ್ನು ಯಾವ ಕಾಯ್ದೆ ಅನ್ವಯ ಸ್ಥಾಪಿಸಲಾಯಿತು? 1935ರ ಭಾರತ ಸರ್ಕಾರ ಕಾಯ್ದೆ ಅನ್ವಯ ಹೈಕೋರ್ಟ್ಗಳ ಮೇಲೆ 1937 ಅಕ್ಟೋಬರ್ 1ರಂದು ಫೆಡರಲ್ ಕೋರ್ಟ್ಗಳನ್ನು ಸ್ಥಾಪಿಸಲಾಯಿತು. ಇಂತಹ ಸ್ಥಾಪನೆಯಾದಂತಹ ಫೆಡರಲ್ ಕೋರ್ಟ್ನ ಮೊದಲ ನ್ಯಾಯಾಧೀಶರಾಗಿ ಮೌರೇಶಿ ಗುಯರ್ ಅವರು ಅಧಿಕಾರ ವಹಿಸಿಕೊಂಡರು. ಸ್ನೇಹಿತರೆ, ಆನಂತರ 1950 ಜನವರಿ 20ರಂದು ಭಾರತದ ಸಂವಿಧಾನ ಜಾರಿಗೆ ಬರುತ್ತದೆ. ಎಷ್ಟು? 1950 ಜನವರಿ 20ರಂದು ಭಾರತದ ಸಂವಿಧಾನ ಜಾರಿಗೆ ಬರುತ್ತದೆ. ಈ ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಫೆಡರಲ್ ಕೋರ್ಟ್
ಮತ್ತು ಜುಡಿಷಿಯಲ್ ಕಮಿಟಿ ಆಫ್ ದಿ ಪ್ರೈವೇಸಿ ಕೌನ್ಸಿಲ್. ಅಂದರೆ ಏನು ಮೊದಲು ಜಾರಿಗೆ ಬಂದಿದ್ದಲ್ಲ ಭಾರತದಲ್ಲಿ ಫೆಡರಲ್ ಕೋರ್ಟು ಮತ್ತು ಜುಡಿಷಿಯಲ್ ಕಮಿಟಿ ಆಫ್ ದಿ ಪ್ರೈವೇಸಿ ಕೌನ್ಸಿಲ್ 1950 ಸಂವಿಧಾನ ಜಾರಿಗೆ ಬಂದ ನಂತರ ಇವುಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಯಿತು. ಯಾವುದನ್ನ ಫೆಡರಲ್ ಕೋರ್ಟ್ ಮತ್ತು ಜುಡಿಷಿಯಲ್ ಕಮಿಟಿ ಆಫ್ ದಿ ಪ್ರೈವೇಸಿ ಕೌನ್ಸಿಲ್ ಇದನ್ನು 1950 ಸಂವಿಧಾನ ಜಾರಿಗೆ ಬಂದ ಸಂಪೂರ್ಣವಾಗಿ ರದ್ದು ಮಾಡಿ ಭಾರತದಲ್ಲಿ 1950 ಜನವರಿ 28ರಂದು ಸುಪ್ರೀಂ ಕೋರ್ಟ್ ಅನ್ನು ಪ್ರಾರಂಭಿಸಲಾಯಿತು. ಓಕೆ ಸ್ನೇಹಿತರೆ, ಫೆಡರಲ್ ಕೋರ್ಟ್ ಮತ್ತು ಜುಡಿಷಿಯಲ್ ಕಮಿಟಿಯನ್ನು 1950 ಜನವರಿ 20ರಂದು ಸಂವಿಧಾನ ಜಾರಿಗೆ ಬಂದ ರದ್ದು ಮಾಡಿ 1950 ಜನವರಿ 28ರಂದು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಪ್ರಾರಂಭಿಸಲಾಯಿತು. ಅಂತೆಯೇ ಸ್ನೇಹಿತರೆ, ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಎಚ್.ಜೆ. ಖಾನಿ ಅವರು ಅಧಿಕಾರ ವಹಿಸಿಕೊಂಡರು. ಅಂದರೆ 1950 ಜನವರಿ 28ರಂದು ನೂತನವಾಗಿ ಸುಪ್ರೀಂ ಕೋರ್ಟ್ ಪ್ರಾರಂಭವಾದ ನಂತರ ನ್ಯಾಯಾಧೀಶರಾದಂಥ ಎಚ್.ಜೆ. ಖಾನಿ ಅವರು ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದಂಥ ಕೆಲವು ಪ್ರಮುಖ ವಿಧಿಗಳು ಇದೆ. ಸುಪ್ರೀಂ ಕೋರ್ಟ್ಗೆ ಸಂಬಂಧಿಸಿದ ಪ್ರಮುಖ ವಿಧಿಗಳಂದ್ರೆ ಎಲ್ಲಿಂದ ಸಂವಿಧಾನದಲ್ಲಿ ಯಾವ ವಿಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತಾರೆ ಅಂದ್ರೆ ಸಂವಿಧಾನದ 124ರಿಂದ 140ನೇ ವಿಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿ ನೀಡುತ್ತವೆ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ತುಂಬಾ ಮಹತ್ವದಾಗಿದೆ. ಇನ್ನೊಂದು ನೀವು ನೆನಪಿಟ್ಕೊಳ್ಬಹುದು, ಸಂವಿಧಾನದ 124ರಿಂದ 140ನೇ ವಿಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿ ನೀಡುತ್ತವೆ ಮತ್ತು ಭಾಗ 5ರಲ್ಲಿ ಇವು ವಿಧಿಗಳು ಯಾವುದರಲ್ಲಿ ಬರ್ತವೆ? ಭಾಗ 5. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಸ್ಲೈಡ್ ನಲ್ಲಿ ನಾನು ಪಟ್ಟಿ ಮುಖಾಂತರ ನಿಮಗೆ ಸುಪ್ರೀಂ ಕೋರ್ಟ್ನ ಪ್ರಮುಖ ವಿಧಿಗಳನ್ನು ನೀಡಿದ್ದೇನೆ. ಇವುಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದ್ರೆ ಮುಂದೆ ಬರುವ ಪರೀಕ್ಷೆಯಲ್ಲಿ ತುಂಬಾ ಉಪಯುಕ್ತವಾಗುತ್ತದೆ. ಹಿಂದೆ ನಡೆದಂತ ಹಲವಾರು ಪ್ರಶ್ನೆಗಳಲ್ಲಿ ಈ ಒಂದು ವಿಧಿಗಳ ಮೇಲೆ ಪ್ರಶ್ನೆಗಳು ಕೇಳಿದರೆ, ಈ ಒಂದು ತರಗತಿಯನ್ನು ನೀವು ಕರೆಕ್ಟ್ ಆಗಿ ಕೇಳಿದರೆ ಮುಂದೆ ಬರುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಹಾಗಾದ್ರೆ ಸ್ನೇಹಿತರೆ, ವಿಧಿಗಳನ್ನು ನೋಡೋಣ. ಸಂವಿಧಾನದ 124ನೇ ವಿಧಿ. 124ನೇ ವಿಧಿ ಏನಂತಂದ್ರ ಸುಪ್ರೀಂ ಕೋರ್ಟ್ ರಚನೆ ಮತ್ತು ಸ್ಥಾಪನೆ ಬಗ್ಗೆ ಹೇಳುತ್ತದೆ. 124ನೇ ವಿಧಿ ಸುಪ್ರೀಂ ಕೋರ್ಟ್ ರಚನೆ ಮತ್ತು ಸ್ಥಾಪನೆ ಬಗ್ಗೆ ಹೇಳುತ್ತದೆ. ಅದೇ ರೀತಿಯಾಗಿ 125ನೇ ವಿಧಿ ನ್ಯಾಯಾಧೀಶರ ವೇತನ ಮತ್ತು ಸವಲತ್ತು ಬಗ್ಗೆ ಕುರಿತು ಮಾಹಿತಿ ನೀಡುತ್ತದೆ. 126ನೇ ವಿಧಿ ಹಂಗಾಮಿ ಮುಖ್ಯ ನ್ಯಾಯಾಧೀಶರ ನೇಮಕ. 127ನೇ ವಿಧಿ ಅಡ್ ಹಾಕ್ ನ್ಯಾಯಾಧೀಶರ ನೇಮಕ. 128ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಿವೃತ್ತಿ ನ್ಯಾಯಾಧೀಶರ ನೇಮಕ. 129ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯವು ಅಭಿಲೇಖ ನ್ಯಾಯಾಲಯವಾಗಿರತಕ್ಕದು. ಅದೇ ರೀತಿಯಾಗಿ 130ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಸ್ಥಾನದ ಬಗ್ಗೆ ಹೇಳುತ್ತದೆ. 131ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿ ಬಗ್ಗೆ ಹೇಳುತ್ತದೆ. ಸ್ನೇಹಿತರೆ, ಈ ಒಂದು ವಿಧಿ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ 132ನೇ ವಿಧಿ ಅಪೀಲು ಅಧಿಕಾರ. 133ನೇ ವಿಧಿ ನಾಗರಿಕ ಅಪರಾಧ. 134ನೇ ವಿಧಿ ಕ್ರಿಮಿನಲ್ ಅಪರಾಧ. 137ನೇ ವಿಧಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳ ಪುನರವಲೋಕನ. ಸ್ನೇಹಿತರೆ, ಯಾರು ಒಂದು ಪಟ್ಟಿಯನ್ನು ನೀಡಿದ್ರಲ್ಲ, ಈ ಒಂದು ಸುಪ್ರೀಂ ಕೋರ್ಟ್ನ ವಿಧಿಗಳಿಗೆ ಸಂಬಂಧಪಟ್ಟಂತ ಪಟ್ಟಿಗಳನ್ನು ನೀವು ನೋಟ್ ಮಾಡಿಕೊಳ್ಬೇಕು ಸ್ನೇಹಿತರೆ. ಯಾಕಂದ್ರೆ ಮುಂದೆ ಬರುವ ಪ್ರಶ್ನೆಗೆ ತುಂಬಾ ಉಪಯುಕ್ತ ಆಗುತ್ತೆ. ಆದ ಒಂದು ಕಾರಣ ಇವು ನಾನು ಕೊಟ್ಟಂತ ಈ ಒಂದು ಪಟ್ಟಿಯನ್ನು ನೋಟ್ ಮಾಡಿಕೊಳ್ಳಿ. ವಿಧಿಗಳು ಎಷ್ಟನೇ ವಿಧಿಗಳಂದ್ರೆ 124ರಿಂದ 140ನೇ ವಿಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿ ನೀಡುತ್ತೇವೆ. ಅದೇ ರೀತಿ 124ನೇ ವಿಧಿ ಸುಪ್ರೀಂ ಕೋರ್ಟ್ ರಚನೆ ಮತ್ತು ಸ್ಥಾಪನೆ. 125 ನ್ಯಾಯಾಧೀಶರ ವೇತನ ಮತ್ತು ಸವಲತ್ತು. 126 ಹಂಗಾಮಿ ಮುಖ್ಯ ನ್ಯಾಯಾಧೀಶರ ನೇಮಕ. 127 ಅಡ್ ಹಾಕ್ ನ್ಯಾಯಾಧೀಶರ ನೇಮಕ. 128 ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಿವೃತ್ತ ನ್ಯಾಯಾಧೀಶರ ನೇಮಕ. 129 ಸರ್ವೋಚ್ಚ ನ್ಯಾಯಾಲಯವು ಅಭಿಲೇಖ ನ್ಯಾಯಾಲಯವಾಗಿರತಕ್ಕದ್ದು. 130 ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಸ್ಥಾನ. 131 ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿ. 132 ಅಪೀಲು ಅಧಿಕಾರ. 133 ನಾಗರಿಕ ಅಪರಾಧ. 134 ಕ್ರಿಮಿನಲ್ ಅಪರಾಧ. 137 ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಪುನರವಲೋಕನ. ಈ ಇಷ್ಟು ವಿಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತವೆ ಸ್ನೇಹಿತರೆ. ಇನ್ನೊಂದು ವಿಧಿ ಬರುತ್ತದೆ. ಆ ವಿಧಿ ಯಾವುದಂದ್ರೆ ಸಂವಿಧಾನದ 139ನೇ ವಿಧಿ. ಸ್ನೇಹಿತರೆ, ಈ ವಿಧಿ ಒಂದು ತುಂಬಾ ಮಹತ್ವದಾಗಿದೆ. ಅದೇನಂದ್ರೆ ಸಂವಿಧಾನದ 139ನೇ ವಿಧಿಯನ್ವಯ ಸುಪ್ರೀಂ ಕೋರ್ಟ್ 5 ರಿಟ್ಗಳನ್ನು ಹೊರಡಿಸುತ್ತದೆ. ಎಷ್ಟು? ಸಂವಿಧಾನದ 139ನೇ ವಿಧಿಯನ್ನು ಸುಪ್ರೀಂ ಕೋರ್ಟ್ ಎಷ್ಟು ರಿಟ್ಗಳನ್ನು ಹೊರಡಿಸುತ್ತದೆ? 5 ರಿಟ್ಗಳು. ಆ 5 ರಿಟ್ಗಳು ಯಾವುದಂದ್ರೆ ಮೊದಲನೇದಾಗಿ ಮ್ಯಾಂಡೇಮಸ್, ಪ್ರೊಹಿಬಿಷನ್, ಕೋ ವಾರೆಂಟ್, ಸರ್ಸಿಯೋರರಿ, ಹೇಬಿಯಸ್ ಕಾರ್ಪಸ್. ಸ್ನೇಹಿತರೆ, ಈ ಒಂದು ರಿಟ್ಗಳ ಮೇಲೆ ಪರೀಕ್ಷೆ ತುಂಬಾ ಬಾರಿ ಪ್ರಶ್ನೆ ಕೇಳಿದರೆ, ಆದ್ದರಿಂದ ಈ ಒಂದು ರಿಟ್ಗಳು ತುಂಬಾ ಮಹತ್ವದಾಗಿ ಮುಂದೆ ಬರುವ ಪ್ರಶ್ನೆಗಳು ಅಥವಾ ಹಿಂದೆ ಆದಂತ ಪ್ರಶ್ನೆಗಳು. ಓಕೆ ಸ್ನೇಹಿತರೆ, ಇವರ ಬಗ್ಗೆ ಈ 5 ರಿಟ್ಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ ಬರುವುದು ಮ್ಯಾಂಡಮಸ್. ಹಾಗಾದ್ರೆ ಸ್ನೇಹಿತರೆ, ಮ್ಯಾಂಡಮಸ್ ಎಂದರೇನು? ವಿ ಕಮಾಂಡ್. ಮ್ಯಾಂಡಮಸ್ ಅಂದರೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲನಾದ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ಹೊರಡಿಸುವ ಒಂದು ಆಜ್ಞೆಯಾಗಿದೆ. ಯಾವುದು? ಮ್ಯಾಂಡಮಸ್.
ಇಂಗ್ಲೀಷ್ನಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಸ್ನೇಹಿತರೆ. ಆದ ಒಂದು ಕಾರಣ ಇಂಗ್ಲೀಷನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮ್ಯಾಂಡಮಸ್ ವಿ ಕಮಾಂಡ್ ಅಂದರೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲನಾದ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ಹೊರಡಿಸುವ ಒಂದು ಆಜ್ಞೆಯಾಗಿದೆ. ಅದೇ ರೀತಿ ಪ್ರೊಹಿಬಿಷನ್ ಟು ಫಾರ್ಬಿಡ್ ಇದೇನು ಹೇಳ್ತಂದ್ರೆ ಕೆಳಗಿನ ನ್ಯಾಯಾಲಯವು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ಹೊರಡಿಸುವ ಆಜ್ಞೆಯಾಗಿದೆ. ಯಾವುದು? ಪ್ರೊಹಿಬಿಷನ್ ಏನು ಹೇಳ್ತದಂದ್ರೆ ಕೆಳಗಿನ ನ್ಯಾಯಾಲಯವು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ತೀರ್ಪು ನೀಡದಂತೆ ಹೊರಡಿಸುವ ಒಂದು ಆಜ್ಞೆಯಾಗಿದೆ. ಆನಂತರ ಬರೋದು ಕೋವಾರೆಂಟ್ ಬೈ ವಾಟ್ ಅಥಾರಿಟಿ ಆರ್ ವಾರೆಂಟ್. ಇದು ಏನು ಹೇಳ್ತಂದ್ರೆ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನು ಅಕ್ರಮವಾಗಿ ಪಡೆದರೆ ಆತನ ವಿರುದ್ಧ ಹೊರಡಿಸುವ ಆಜ್ಞೆಯಾಗಿದೆ. ಯಾವುದು? ಕೋವಾರೆಂಟ್ ಏನು ಹೇಳ್ತಂದ್ರೆ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನು ಅಕ್ರಮವಾಗಿ ಪಡೆದರೆ ಆತನ ವಿರುದ್ಧ ಹೊರಡಿಸುವ ಒಂದು ಆಜ್ಞೆಯಾಗಿದೆ. ಆನಂತರ ನೆಕ್ಸ್ಟ್ ಇನ್ನೊಂದು ಬರ್ತದೆ ಸರ್ಶಿಯೋರರಿ ಟು ಬಿ ಸರ್ಟಿಫೈಡ್ ಆರ್ ಟು ಬಿ ಇನ್ಫಾರ್ಮ್ಡ್. ಏನಂತ ಹೇಳ್ತದೆ? ಟು ಬಿ ಸರ್ಟಿಫೈಡ್ ಆರ್ ಟು ಬಿ ಇನ್ಫಾರ್ಮ್ಡ್. ಇದು ಏನು ಹೇಳ್ತಂದ್ರೆ ಒಂದು ನ್ಯಾಯಾಲಯದಲ್ಲಿನ ವಿಚಾರಣೆಗಳನ್ನು ಮತ್ತೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಹೊರಡಿಸುವ ಆಜ್ಞೆಯಾಗಿದೆ. ಯಾವುದಂದ್ರೆ ಸರ್ಶಿಯೋರ್ ಏನು ಹೇಳ್ತಂದ್ರೆ ಒಂದು ನ್ಯಾಯಾಲಯದಲ್ಲಿನ ವಿಚಾರಣೆಗಳನ್ನು ಮತ್ತೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಹೊರಡಿಸುವ ಒಂದು ಆಜ್ಞೆಯಾಗಿದೆ. ಸ್ನೇಹಿತರೆ, ಕೊನೆಯದಾಗಿ ಬರೋದು ಹೇಬಿಯಸ್ ಕಾರ್ಪಸ್. ಸ್ನೇಹಿತರೆ, ಹಿಂದೆ ನಡೆದಂಥ ಹಲವಾರು ಪರೀಕ್ಷೆಗಳಲ್ಲಿ ಹೇಬಿಯಸ್ ಕಾರ್ಪಸ್ ಬಗ್ಗೆ ಅನೇಕ ಪ್ರಶ್ನೆಗಳು ಬಂದಿವೆ. ಹೇಬಿಯಸ್ ಕಾರ್ಪಸ್ ಟು ಹ್ಯಾವ್ ಎ ಬಾಡಿ ಅಂದರೆ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರದ ಉನ್ನತವನ್ನು. ಸ್ನೇಹಿತರೆ, ಅದು ತಪ್ಪಾಗಿದೆ. ಹೇಬಿಯಸ್ ಕಾರ್ಪಸ್ ಅಂದರೆ ಒಬ್ಬ ವ್ಯಕ್ತಿಯನ್ನು 24 ಗಂಟೆಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದರೆ ಆ ವ್ಯಕ್ತಿಯನ್ನು 24 ಗಂಟೆಯಲ್ಲಿ ನ್ಯಾಯಾಲಯದಲ್ಲಿ ಮಂಡಿಸಬೇಕೆಂದು ಹೇಳ್ತದೆ. ಅದು ಹೇಬಿಯಸ್ ಕಾರ್ಪಸ್. ಇದು ನಾಪತ್ತೆಯಾದ ವ್ಯಕ್ತಿ ಬಗ್ಗೆ ಸಂಬಂಧಪಡುತ್ತದೆ. ಇದು ತಪ್ಪಾಗಿದೆ ಸ್ನೇಹಿತರೆ, ಇಲ್ಲಿ ತಪ್ಪಾಗಿ ಬರೆದಿದ್ದೇನೆ. ಹೇಬಿಯಸ್ ಕಾರ್ಪಸ್. ಓಕೆ ಸ್ನೇಹಿತರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನೂತನ ಲಾಂಛನವನ್ನು ಅನಾವರಣ ಮಾಡಲಾಗಿದೆ. ಸ್ನೇಹಿತರೆ, ನೂತನ ಲಾಂಛನ ಅಥವಾ ಧ್ವಜ ಸ್ನೇಹಿತರೆ, ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರು 2024 ಸೆಪ್ಟೆಂಬರ್ 1ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮುರು ಮತ್ತು ಮುಖ್ಯ ನ್ಯಾಯಾಧೀಶರಾಗಿದ್ದ ಡಿ.ವೈ. ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ನ 75ನೇ ಸಂಸ್ಥಾಪನೆ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನ ನೂತನ ಲಾಂಛನ ಮತ್ತು ಧ್ವಜವನ್ನು ಅನಾವರಣಗೊಳಿಸಿದರು. ಸ್ನೇಹಿತರೆ, ಪ್ರಶ್ನೆ ಏನು ಕೇಳ್ತಾರೆ ಅಂದ್ರೆ ಈ ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಸುಪ್ರೀಂ ಕೋರ್ಟ್ನ ನೂತನ ಲಾಂಛನ ಮತ್ತು ಧ್ವಜವನ್ನು ಅನಾವರಣಗೊಳಿಸಿದರು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಅಂದ್ರೆ 2024 ಸೆಪ್ಟೆಂಬರ್ 1. ಈ ಸುಪ್ರೀಂ ಕೋರ್ಟ್ನ ನೂತನ ಧ್ವಜ ಮತ್ತು ಲಾಂಛನದ ಪರಿಕಲ್ಪನೆ ಯಾರಂದ್ರೆ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ನವದೆಹಲಿ. ಇದರ ಒಂದು ರಚನೆ ಮಾಡಿದಾರೆ ಅಂದ್ರೆ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ನವದೆಹಲಿ. ಹಾಗಾದ್ರೆ ಧ್ವಜದ ವೈಶಿಷ್ಟ್ಯತೆಗಳೇನು? ನೂತನ ಧ್ವಜದ ವೈಶಿಷ್ಟ್ಯಗಳೇನೆಂದ್ರೆ ಅಶೋಕ ಚಕ್ರ, ಐಕಾನಿಕ್ ಸುಪ್ರೀಂ ಕೋರ್ಟ್ ಕಟ್ಟಡ ಮತ್ತು ಸಂವಿಧಾನದ ಪುಸ್ತಕ. ಸ್ನೇಹಿತರೆ, ಈ ಒಂದು ಧ್ವಜದಲ್ಲಿ ಫಸ್ಟಿಗೆ ಅಶೋಕ ಚಕ್ರ ಕಂಡು ಬರ್ತದೆ. ಆ ನಂತರ ಐಕಾನಿಕ್ ಸುಪ್ರೀಂ ಕೋರ್ಟ್ನ ಒಂದು ಕಟ್ಟಡ ಕಂಡು ಬರ್ತದೆ ಮತ್ತು ಸಂವಿಧಾನದ ಪುಸ್ತಕ ಕಂಡು ಬರ್ತದೆ. ಹಾಗಾದ್ರೆ ಲಾಂಛನದ ಮೇಲೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ರೋಮನ್ ಭಾಷೆಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಮತ್ತು ದೇವನಾಗರಿ ಲಿಪಿಯಲ್ಲಿ ಯಥೋಧರ್ಮ ತಥೋಜಯ ಎಂದು ಕೆತ್ತಲಾಗಿದೆ. ಯಾವುದು? ಸುಪ್ರೀಂ ಕೋರ್ಟ್ನ ಲಾಂಛನದ ಮೇಲೆ ಏನ್ ಮಾಡಿತ್ತು? ರೋಮನ್ ಭಾಷೆಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಂದು ಬರೆಯಲಾಗಿದೆ ಮತ್ತು ದೇವನಾಗರಿ ಲಿಪಿಯಲ್ಲಿ ಯಥೋಧರ್ಮ ತಥೋಜಯ ಎಂದು ಕೆತ್ತಲಾಗಿದೆ. ಓಕೆ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ನೂತನ ಲಾಂಛನವನ್ನು ಅನಾವರಣಗೊಳಿಸಿದವರು ಯಾರಂದ್ರೆ ರಾಷ್ಟ್ರಪತಿ ದ್ರೌಪದಿ ಮತ್ತು ಡಿ.ವೈ. ಚಂದ್ರಚೂಡ್. ಯಾವ ವರ್ಷದಂದು? 2024 ಸೆಪ್ಟೆಂಬರ್ 1ರಂದು. ಎಲ್ಲಿ ಅನಾವರಣಗೊಳಿಸಿದರು? ನವದೆಹಲಿಯಲ್ಲಿ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ನೂತನ ಧ್ವಜ ಮತ್ತು ಲಾಂಛನದ ಪರಿಕಲ್ಪನೆ ಯಾರ್ದಾಗಿತ್ತು? ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಆಗಿತ್ತು. ಹಾಗಾದ್ರೆ ಈ ಧ್ವಜದಲ್ಲಿ ಕಂಡು ಬರುವ ಚಿತ್ರಗಳು ಅಥವಾ ವೈಶಿಷ್ಟ್ಯತೆಗಳು ಏನು ಕೇಳ್ಬೋದು? ಈ ಒಂದು ಧ್ವಜದಲ್ಲಿ ಅಶೋಕ್ ಚಕ್ರ ಕಂಡು ಬರ್ತದೆ, ಐಕಾನಿಕ್ ಸುಪ್ರೀಂ ಕೋರ್ಟ್ ಕಟ್ಟಡ ಕಂಡು ಬರ್ತದೆ ಮತ್ತು ಸಂವಿಧಾನದ ಪುಸ್ತಕ ಕಂಡು ಬರ್ತದೆ. ಹಾಗಾದ್ರೆ ಲಾಂಛನದ ಮೇಲೆ ಏನೆಂದು ಕೆತ್ತಲಾಗಿದೆ ಅಂತ ಹೇಳಿದ್ರೆ ರೋಮನ್ ಭಾಷೆಯಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯ ಎಂದು ಕೆತ್ತಲಾಗಿದೆ ಮತ್ತು ದೇವನಾಗರಿ ಲಿಪಿಯಲ್ಲಿ ಯಥೋಧರ್ಮ ತಥೋಜಯ ಎಂದು ಕೆತ್ತಲಾಗಿದೆ. ಸ್ನೇಹಿತರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ನೂತನ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಇದು ಕೂಡ ಪ್ರಚಲಿತ ವಿಷಯಕ್ಕೆ ಸಂಬಂಧಪಟ್ಟಿದೆ. ಭಾರತದ ಸುಪ್ರೀಂ ಕೋರ್ಟ್ ಸಂಪ್ರದಾಯವನ್ನು ಮುರಿದು ಹೊಸ ಆವೃತ್ತಿಯ ಲೇಡಿ ಜಸ್ಟಿಸ್ ಪ್ರತಿಮೆಯನ್ನು ಅನಾವರಣಗೊಳಿಸಿದೆ. ಭಾರತದ ಸುಪ್ರೀಂ ಕೋರ್ಟ್
ಸಂಪ್ರದಾಯವನ್ನು ಮುರಿದು ಹೊಸ ಆವೃತ್ತಿಯ ಲೇಡಿ ಜಸ್ಟಿಸ್ ಪ್ರತಿಮೆಯನ್ನು ಅನಾವರಣಗೊಳಿಸಿದೆ. ಈ ಹಿಂದೆ ಜಸ್ಟಿಸ್ ಲೇಡಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕತ್ತಿ ಹಿಡಿದರು. ಯಾರು ಹಿಂದೆ ಇದ್ದಂಥ ಲೇಡಿ ಜಸ್ಟಿಸ್ ಮೂರ್ತಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕೈಯಲ್ಲಿ ಕತ್ತಿಯನ್ನು ಹಿಡಿದರು. ಆದರೆ ಪ್ರಸ್ತುತ ನೂತನ ಲೇಡಿ ಜಸ್ಟಿಸ್ ಅಲ್ಲಿ ಕಣ್ಣಿನಿಂದ ಬಟ್ಟೆಯನ್ನು ತೆಗೆಯಲಾಗಿದೆ ಮತ್ತು ಕತ್ತಿಯ ಬದಲಾಗಿ ಸಂವಿಧಾನದ ಪ್ರತಿಯನ್ನು ನೀಡಲಾಗಿದೆ. ಇದರ ಉದ್ದೇಶ ಏನೆಂದರೆ ಭಾರತದಲ್ಲಿ ನ್ಯಾಯವು ಕುರುಡಲ್ಲ, ಆದರೆ ಎಲ್ಲರನ್ನು ಸಮಾನವಾಗಿ ನೋಡುತ್ತದೆ ಎಂದು ತೋರಿಸಲು ಮುಖ್ಯ ನ್ಯಾಯಮೂರ್ತಿಗಳಾದಂಥ ಡಿ.ವೈ. ಚಂದ್ರಚೂಡರು ಈ ಒಂದು ಬದಲಾವಣೆಯನ್ನು ಮಾಡಿದರು. ಯಾರು? ಡಿ.ವೈ. ಚಂದ್ರಚೂಡ್. ಹಳೆಯ ಪದ್ಧತಿಯನ್ನು ಬದಲಾಯಿಸಿ ಹೊಸ ಲೇಡಿ ಜಸ್ಟಿಸ್ ಅನ್ನು ಅನಾವರಣ ಮಾಡಲಾಯಿತು. ಅಂದರೆ ಹಳೆಯ ಪ್ರತಿಮೆಯಲ್ಲಿ ಏನಾಯ್ತು ಅಂದ್ರೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದರು ಹಾಗೂ ಕೈಯಲ್ಲಿ ಕತ್ತಿಯನ್ನು ಕೊಟ್ಟಿದ್ದರು. ಹೊಸ ಜಸ್ಟಿಸ್ ಲೇಡಿಯಲ್ಲಿ ಕಣ್ಣಿನಿಂದ ಕಟ್ಟಿದಂಥ ಬಟ್ಟೆಯನ್ನು ತೆಗೆಯಲಾಗಿದೆ ಮತ್ತು ಕತ್ತಿಯ ಬದಲಾಗಿ ಸಂವಿಧಾನದ ಪ್ರತಿಯನ್ನು ನೀಡಲಾಗಿದೆ ಮತ್ತು ಪಾಶ್ಚಾತ್ಯ ಶೈಲಿಯ ವಸ್ತ್ರವನ್ನು ತೆಗೆದುಹಾಕಿ ಭಾರತದ ಸಂಸ್ಕೃತಿಯ ಸೀರೆಯನ್ನು ಹಾಕಲಾಗಿದೆ. ಯಾವುದು? ನೂತನ ಜಸ್ಟಿಸ್ ಲೇಡಿಗೆ. ಅದೇ ರೀತಿಯಾಗಿ ತಕ್ಕಡಿಯನ್ನು ಯಥಾಸ್ಥಿತಿಯಾಗಿ ನೀಡಲಾಗಿದೆ. ತಕ್ಕಡಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯದೇವತೆಯ ನೂತನ ಅನಾವರಣ. ಸುಪ್ರೀಂ ಕೋರ್ಟ್ನಲ್ಲಿ ಲೇಡಿ ಆಫ್ ಜಸ್ಟಿಸ್ ನ್ಯಾಯದೇವತೆಯ ಪ್ರತಿಮೆಯನ್ನು 2024 ಅಕ್ಟೋಬರ್ 16ರಂದು ಸ್ಥಾಪಿಸಲಾಯಿತು. ಕಣ್ಣಿಗೆ ಕಪ್ಪು ಬಟ್ಟೆ ಧರಿಸಿಲ್ಲದ ಮತ್ತು ಕೈಯಲ್ಲಿ ಖಡ್ಗದ ಬದಲಾಗಿ ಸಂವಿಧಾನದ ಪ್ರತಿ ಹಿಡಿದಿರುವ ನೂತನ ನ್ಯಾಯದೇವತೆಯ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಡಿ.ವೈ. ಚಂದ್ರಚೂಡ್ ಅವರ ಆದೇಶದಂತೆ ಈ ಪ್ರತಿಮೆಯನ್ನು ನ್ಯಾಯಮೂರ್ತಿಗಳ ಗ್ರಂಥಾಲಯದಲ್ಲಿ ಸ್ಥಾಪಿಸಲಾಯಿತು. ಸ್ನೇಹಿತರೆ, ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳಿಬಂದಿದೆ. ಈ ಕೆಳಗಿನ ಯಾವ ವರ್ಷದಂದು ಲೇಡಿ ಆಫ್ ಜಸ್ಟಿಸ್ನ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಅಂದರೆ ಸ್ಥಾಪಿಸಲಾಯಿತು? ಇದಕ್ಕೆ ಉತ್ತರ 2024 ಅಕ್ಟೋಬರ್ 1. ಹಾಗಾದರೆ ನೂತನವಾಗಿ ಅನಾವರಣಗೊಳಿಸಲಾದ ನೂತನ ನ್ಯಾಯದೇವತಾ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ನ್ಯಾಯಮೂರ್ತಿಗಳ ಗ್ರಂಥಾಲಯ. ಓಕೆ ಸ್ನೇಹಿತರೆ, ಈ ಒಂದು ಪ್ರತಿಮೆ ಬಗ್ಗೆ ನೋಡ್ಬೇಕಂದ್ರೆ ಕಾನೂನು ವ್ಯವಸ್ಥೆಗಳಲ್ಲಿ ಮಹಿಳಾ ನ್ಯಾಯದ ಮೂಲಗಳು ಮತ್ತು ಸಂಕೇತಗಳು. ಸ್ನೇಹಿತರೆ, ಮೊದಲ ಬಾರಿಗೆ ಮಹಿಳೆಯನ್ನು ಮೊದಲು ರೋಮನ್ ಚಕ್ರವರ್ತಿ ಅಗಸ್ಟಸ್ ಅವರು ಪರಿಚಯಿಸಿದರು. ಯಾವುದು ಹಳಿದಿತ್ತಲ್ಲ ಅದನ್ನು ರೋಮನ್ ಚಕ್ರವರ್ತಿ ಅಗಸ್ಟಸ್ ಪರಿಚಯಿಸಿದರು ಮತ್ತು ಇದು ನ್ಯಾಯವನ್ನು ಎತ್ತಿ ಹಿಡಿಯಬೇಕಾದ ಪ್ರಮುಖ ಸದ್ಗುಣಗಳಲ್ಲಿ ಒಂದೆಂದು ಪರಿಗಣಿಸಿದ್ದರು. ಯಾರು ಅದನ್ನು ಪ್ರಾರಂಭಿಸಿದರು? ಯಾರಂದ್ರೆ ಪರಿಚಯಿಸಿದರು, ಮೊದಲ ಬಾರಿಗೆ ಪರಿಚಯಿಸಿದರು ರೋಮನ್ ಚಕ್ರವರ್ತಿ ಅಗಸ್ಟಸ್. ಕಾನೂನು ವ್ಯವಸ್ಥೆಗಳಲ್ಲಿ ನ್ಯಾಯದ ಸಾಂಕೇತಿಕ ನಿರೂಪಣೆಯಾಗಿ ದೇವಿಯ ಆಕೃತಿ ವಿಕಸನಗೊಂಡಿತು. ಹಾಗಾದ್ರೆ ಸಾಂಪ್ರದಾಯಿಕ ಚಿಹ್ನೆಗಳು ಮತ್ತು ಅವು ಅರ್ಥಗಳು ಏನು ಕೊಡ್ತಂದ್ರೆ ಕೈಯಲ್ಲಿರುವ ತಕ್ಕಡಿಯು ವಿವಾದಗಳಲ್ಲಿ ಎರಡು ಪಕ್ಷಗಳಿಂದ ಸಾಕ್ಷಿಗಳನ್ನು ತೂಗಿ ಪ್ರತಿನಿಧಿಸುತ್ತದೆ. ತಕ್ಕಡಿ ಏನು ಹೇಳ್ತದಂದ್ರ ವಿವಾದಗಳಲ್ಲಿ ಎರಡು ಪಕ್ಷಗಳಿಂದ ಸಾಕ್ಷಿಗಳನ್ನು ತೂಗಿ ಪ್ರತಿನಿಧಿಸುತ್ತದೆ. ಹಾಗೂ ಕಣ್ಣು ಮುಚ್ಚಿದ ಬಟ್ಟೆಯು ಆರಂಭದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟುವುದನ್ನು ವಿಡಂಬನೆಗಾಗಿ ಬಳಸಲಾಗುತ್ತಿತ್ತು. ನಂತರ ಅದನ್ನು ನಿಷ್ಪಕ್ಷಪಾತತೆಯನ್ನು ಸಂಕೇತಿಸಲು ಮರು ವ್ಯಾಖ್ಯಾನಿಸಲಾಯಿತು. ಟೋಗಾ ಗ್ರೀಕ್ ರೋಮನ್ ಪ್ರಪಂಚದ ತಾತ್ವಿಕ ಮನೋಭಾವವನ್ನು ಪ್ರತಿನಿಧಿಸುತ್ತದೆ ಹಾಗೂ ಕತ್ತಿಯು ಅಧಿಕಾರ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಇದು ಓಲ್ಡ್ ಜಸ್ಟಿಸ್ ಲೇಡಿ ಬಗ್ಗೆ ಕುರಿತು ಹೇಳಿದಂಥದ್ದು. ಓಲ್ಡ್ ಲೇಡಿ ಜಸ್ಟಿಸ್ ಬಗ್ಗೆ ಹೇಳಿದ್ದು. ಇದನ್ನು ಪರಿಚಯಿಸಿದವರು ಯಾರಂದ್ರ ರೋಮನ್ ಚಕ್ರವರ್ತಿ ಅಗಸ್ಟಸ್. ತಕ್ಕಡಿ ಏನು ಹೇಳ್ತಂದ್ರೆ ವಿವಾದಗಳಲ್ಲಿ ಎರಡು ಪಕ್ಷಗಳಿಂದ ಸಾಕ್ಷಿಗಳನ್ನು ತೂಗಿ ಪ್ರತಿನಿಧಿಸುವುದು. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆ ಅಲ್ಲ. ಕಣ್ಣು ಮುಚ್ಚಿ ಆರಂಭದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟುವುದು ವಿಡಂಬನೆಗೆ ಅಂದ್ರೆ ಯಾರು ದೊಡ್ಡವರಲ್ಲ, ಯಾರು ಮೇಲುಚಿಲ್ಲರು ಎಂಬ ಭಾವನೆಯಿಂದ. ನಂತರ ಅದನ್ನು ನಿಷ್ಪಕ್ಷಪಾತವಾಗಿ ಸಂಕೇತಿಸಲು ಮರು ವ್ಯಾಖ್ಯಾನಿಸಲಾಯಿತು. ಟೋಗಾ ಅಂದ್ರೆ ಗ್ರೀಕ್ ರೋಮನ್ ಪ್ರಪಂಚದ ತಾತ್ವಿಕ ಮನೋಭಾವವನ್ನು ಪ್ರತಿನಿಧಿಸುತ್ತದೆ. ಕತ್ತಿ ಅಧಿಕಾರ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಕಟ್ಟಡ ಬಗ್ಗೆ ವಿವರಣೆ ನೋಡ್ಬೇಕಂದ್ರೆ 1954 ಅಕ್ಟೋಬರ್ 9ರಂದು ಅಂದಿನ ಭಾರತದ ಮೊದಲ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸುಪ್ರೀಂ ಕೋರ್ಟ್ನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದರು. ಯಾರು? ಭಾರತದ ಮೊದಲ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 1954 ಅಕ್ಟೋಬರ್ 20ರಂದು ಸುಪ್ರೀಂ ಕೋರ್ಟ್ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದರು. ಈ ಒಂದು ಚಿತ್ರದಲ್ಲಿ ಏನು ನೋಡ್ತಿದಲ್ಲ ಇದೇ ಸುಪ್ರೀಂ ಕೋರ್ಟ್ನ ಕಟ್ಟಡ. ಈ ಕಟ್ಟಡವನ್ನು 17 ಎಕರೆಯಲ್ಲಿ ಇಂಡೋ ಬ್ರಿಟಿಷ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಯಾವ ಕಟ್ಟಡವನ್ನು? ಸುಪ್ರೀಂ ಕೋರ್ಟ್ ಕಟ್ಟಡವನ್ನು 17 ಎಕರೆಯಲ್ಲಿ ಇಂಡೋ ಬ್ರಿಟಿಷ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಸುಪ್ರೀಂ ಕೋರ್ಟ್ ಕಟ್ಟಡದ ವಾಸ್ತುಶಿಲ್ಪಿ ಯಾರಂದ್ರೆ ಗಣೇಶ್ ಬಿಕಾಜಿ ದಿಯೋಲಾಜಿಕರ್. ಸುಪ್ರೀಂ ಕೋರ್ಟ್ ಕಟ್ಟಡದ ವಾಸ್ತುಶಿಲ್ಪಿ ಯಾರಂದ್ರೆ ಗಣೇಶ್ ಬಿಕಾಜಿ ದಿಯೋಲಾಜಿಕರ್. ಈ ಕಟ್ಟಡವನ್ನು 1958ರಲ್ಲಿ ಉದ್ಘಾಟಿಸಲಾಯಿತು. 1954ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದರು. ನಂತರ 1958ರಲ್ಲಿ ಉದ್ಘಾಟಿಸಲಾಯಿತು. ಸುಪ್ರೀಂ ಕೋರ್ಟ್ನ ಧ್ಯೇಯ ವಾಕ್ಯ ಏನಂದ್ರೆ ಯಥೋ ಧರ್ಮ ತಥೋ ಜಯ. ಏನು? ಯಥೋ ಧರ್ಮ ತಥೋ ಜಯ. ಸ್ನೇಹಿತರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹಾಕಿದ್ದಾನೆ. ಅಂದ್ರೆ ಇದು ಆಲ್ರೆಡಿ ಕೇಳಿದಂತ ಪ್ರಶ್ನೆ ಅಥವಾ ಮುಂದೆ ಬರುವ ಪ್ರಶ್ನೆಗಳು. ಪ್ರಶ್ನೆ ಹೇಗೆಂದ್ರೆ
ಹೊಂದಿಸಿ ಬರೆಯಲು ಕೇಳಿದೆ. ಮೊದಲೇ ಭಾಗ 1ರಲ್ಲಿ ನ್ಯಾಯಾಧೀಶ ಫಾತಿಮಾ ಬೀವಿ ಕೊಟ್ಟಿದ್ದಾರೆ, ಹಾಗೂ ಭಾಗ 2ರಲ್ಲಿ ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶಿ ಅಂತ ಕೊಟ್ಟಿದ್ದಾರೆ. ಭಾಗ 1ರಲ್ಲಿ 2ನೇ ಆಪ್ಷನ್ಸು ನ್ಯಾಯಾಧೀಶ ಲೀಲಾ ಸೇಠ್ ಅಂತ ಕೊಟ್ಟಿದ್ದಾರೆ, ಮತ್ತು ಭಾಗ 2ರಲ್ಲಿ ಹೈಕೋರ್ಟ್ 1ರ ಮೊದಲ ಮಹಿಳಾ ನ್ಯಾಯಾಧೀಶಿ ಅಂತ ಕೊಟ್ಟಿದ್ದಾರೆ. ಭಾಗ 1ರಲ್ಲಿ ನ್ಯಾಯಾಧೀಶ ಮಂಜುಳಾ ಚೆಲ್ಲರ್ ಅಂತ ಕೊಟ್ಟಿದ್ದಾರೆ. ಭಾಗ 2ರಲ್ಲಿ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶಿ ಅಂತ ಕೊಟ್ಟಿದ್ದಾರೆ, ಹಾಗೂ ಭಾಗ 1ರಲ್ಲಿ ನ್ಯಾಯಾಧೀಶ ಅಣ್ಣಾ ಚಾಂಡಿ ಅಂತ ನೀಡಿದ್ದಾರೆ, ಹಾಗೂ ಈ ಕಡೆ ಭಾಗ 2ರಲ್ಲಿ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಕೆಳಗೆ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಎಂದು ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಇದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ಭಾಗ 1ರಲ್ಲಿ ನ್ಯಾಯಮೂರ್ತಿ ಎಚ್ ಜೆ ಕನಿಯಾ ಅಂತಿದೆ. ಈ ಸೈಡು ಸುಪ್ರೀಂ ಕೋರ್ಟ್ನ ಮೊದಲ ಮುಸ್ಲಿಂ ಸಮುದಾಯದ ಮುಖ್ಯ ನ್ಯಾಯಾಧೀಶ ಅಂತ ಕೊಟ್ಟಿದ್ದಾರೆ. ಭಾಗ 1ರಲ್ಲಿ 2ನೇ ಆಪ್ಷನ್ಸು ನ್ಯಾಯಾಧೀಶ ಎಂ ಹಿದಾಯತ್ ಉಲ್ಲಾ ಅಂತಿದೆ, ಮತ್ತು ಈ ಕಡೆ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶ ಅಂತ ನೀಡಿದ್ದಾರೆ. ಅದೇ ರೀತಿಯಾಗಿ ಇ.ಎಸ್. ವೆಂಕಟರಾಮ ಇದೆ, ಅದರ ಮುಂದ್ಗಡೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ ಮೊದಲ ಕನ್ನಡಿಗ ಅಂತಿದೆ. ಅದೇ ರೀತಿಯಾಗಿ 4ನೇ ಆಪ್ಷನ್ಸು ನ್ಯಾಯಾಧೀಶ ರಂಜನ್ ಗೊಗೊಯ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ಅದರ ಮುಂದ್ಗಡೆ ಈಶಾನ್ಯ ಭಾಗದಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ ಮೊದಲ ನ್ಯಾಯಾಧೀಶ ಅಂತ ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಇದಕ್ಕೂ ಕೂಡ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಎಂದು ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಇನ್ನೊಂದು ಪ್ರಶ್ನೆ ಇದೆ ಸ್ನೇಹಿತರೆ. ಆ ಪ್ರಶ್ನೆ ಏನಂದ್ರೆ, ಅದು ಕೂಡ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ ಸ್ನೇಹಿತರೆ. ಇದು ಭಾಗ 1ರಲ್ಲಿ ಮ್ಯಾಂಡಮಸ್ ಅಂತ ಕೊಟ್ಟಿದ್ದಾರೆ, ಅದರ ಮುಂದ್ಗಡೆ ವಿ ಕಮಾಂಡ್ ಅಂತಿದೆ. 2ನೇ ಆಪ್ಷನ್ಸ್ ಅಲ್ಲಿ ಪ್ರೊಹಿಬಿಷನ್ ಅಂತ ಕೊಟ್ಟಿದ್ದಾರೆ, ಅದರ ಮುಂದ್ಗಡೆ ಟು ಹ್ಯಾವ್ ಎ ಬಾಡಿ ಅಂತಿದೆ. 3ನೇ ಆಪ್ಷನ್ಸ್ ನಲ್ಲಿ ಸರ್ಶ್ಯೂರ್ ಅಂತ ಕೊಟ್ಟಿದ್ದಾರೆ, ಮುಂದ್ಗಡೆ ಟು ಫಾರ್ಬಿಡ್ ಅಂತ ಕೊಟ್ಟಿದ್ದಾರೆ, ಹಾಗೂ 4ನೇ ಆಪ್ಷನ್ಸ್ ಅಲ್ಲಿ ಹೇಬಿಯಸ್ ಕಾರ್ಪಸ್ ಅಂತ ಕೊಟ್ಟಿದ್ದಾರೆ. ಅದರ ಮುಂದ್ಗಡೆ ಟು ಬಿ ಸರ್ಟಿಫೈಡ್ ಆರ್ ಟು ಬಿ ಇನ್ಫಾರ್ಮ್ಡ್ ಅಂತ ಕೊಟ್ಟಿದ್ದಾರೆ, ಇನ್ಫಾರ್ಮ್ಡ್ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ನಿಮಗೆ ಸರಿಯಾದ ಉತ್ತರ ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ ಸ್ನೇಹಿತರೆ, ಇದಿಷ್ಟು ಸುಪ್ರೀಂ ಕೋರ್ಟ್ ಬಗ್ಗೆ ಇವತ್ತಿನ ತರಗತಿ ನೀಡಿದಂಥ ಮಾಹಿತಿಯಾಗಿದೆ. ಮುಂದೆ ಬರುವ ಪರೀಕ್ಷೆಗಳಲ್ಲಿ ಈ ಒಂದು ತರಗತಿ ತುಂಬಾ ಮಹತ್ವದಾಗಿರ್ತದೆ ಸ್ನೇಹಿತರೆ. ಆ ಒಂದು ಕಾರಣದಿಂದ ಯಾರು ಕ್ಲಾಸ್ಗಳನ್ನು ತರಗತಿಯನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಈ ಒಂದು ತರಗತಿಯನ್ನು ವೀಕ್ಷಿಸೋದ್ರಿಂದ ನಿಮಗೆ ಮುಂದೆ ಬರುವ ಪರೀಕ್ಷೆಗಳಲ್ಲಿ ನೀವು ಸರಳವಾಗಿ ಉತ್ತರ ನೀಡಬಹುದು. ಓಕೆ ಸ್ನೇಹಿತರೆ, ಈ ಒಂದು ತರಗತಿ ಇಲ್ಲಿಗೆ ಮುಗಿಸ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ನಮ್ಮ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ತರಗತಿಯನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ.